ಬನ್ನಿ ವಾಕ್ಯದ ಅಧ್ಯಯನಕ್ಕೆ ಮುಂಚಿತವಾಗಿ ಒಂದು ನಿಮಿಷ ನಮ್ಮ ತಲೆಯನ್ನು ಭಾಗಿಸಿ ಪ್ರಾರ್ಥಿಸುವ. ನಮ್ಮ ಕರ್ತನೇ, ಪವಿತ್ರಾತ್ಮನೇ, ತ್ರಯೇಕ ದೇವರೇ, ನೀನು ಬರೆದಂತ ಈ ದಿವ್ಯ ವಾಣಿಗಳನ್ನು, ವಚನಗಳನ್ನು ತಿಳ್ಕೊಳ್ಳುವಂತೆ ನಮ್ಮ ಮನೋನೇತ್ರಗಳನ್ನು ತೆರೆಯ ಮಾಡಿ. ತಿಳ್ಕೊಳ್ಳುವುದಷ್ಟೇ ಅಲ್ಲ, ತಿಳಿದ ಪ್ರಕಾರ ಅದಕ್ಕೆ ವಿಧೇಯರಾಗಿ ನಡೆದುಕೊಳ್ಳುತ್ತಾ ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬದಲಾವಣೆ ಆಗುವ ತನಕ ನಮ್ಮೆಲ್ಲರನ್ನು ನಡೆಸು. ಯೇಸುವೇ, ಹೇಳುವ ನನ್ನನ್ನು ಕೇಳಿಸಿಕೊಳ್ಳುವ ನಿನ್ನ ಜನ ಆಶೀರ್ವದಿಸು. ನಿನ್ನ ಸಭೆಯನ್ನು ಕಟ್ಟಿ ಭದ್ರಪಡಿಸು. ನಿನ್ನ ಸಭೆಗಾಗಿ ನಿನ್ನ ಅತಿ ಶೀಘ್ರದಲ್ಲಿ ಕಾಣಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ. ಆಮೇಲೆ ಆಮೇಲೆ ಕರ್ತನ ಮಧುರ ನಾಮದಲ್ಲಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದನೆಗಳು. ಕಳೆದ ಸಂಚಿಕೆಯಲ್ಲಿ ನಾವು ಎಫೆಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯವನ್ನ ಆರಂಭ ಮಾಡಿಕೊಂಡೆವು. 3ನೇ ಅಧ್ಯಾಯದ 1ನೇ ವಾಕ್ಯದಿಂದ 5ನೇ ವಚನಗಳ ತನಕ ನಾವು ಧ್ಯಾನಿಸಿದೆವು. 6ನೇ ತನಕ 13ನೇ ವಾಕ್ಯಗಳ ತನಕ ನಾವು ಓದಿದೆವು. ಆದರೆ ನಮಗೆ ಕೇವಲ 5 ವಚನಗಳು ಮಾತ್ರ ಸ್ವಲ್ಪ ಆಳವಾಗಿ ನೋಡೋದಕ್ಕೆ ಅವಕಾಶ ಆಯಿತು. ಇವತ್ತು 6ನೇ ವಾಕ್ಯಗಳಿಂದ ನಾವು ನೋಡೋಣ. ಕಳೆದ ಒಂದು ಅಧ್ಯಯನದ ಸಮಯದಲ್ಲಿ ನಾವು ನೋಡಿದಾಗ ಕ್ರಿಸ್ತ ಯೇಸುವಿನ ಕರೆಯ ಕುರಿತಾಗಿ ಪೌಲನು 1ನೇ ವಾಕ್ಯದಲ್ಲಿ ಹೇಳುತ್ತಾ 1ರಿಂದ 13ನೇ ವಾಕ್ಯಗಳ ಮುಖ್ಯಾಂಶವಾಗಿ ನಾವು ಗಮನಿಸುವಾಗ ಸಭೆ ಎಂಬ ಮರ್ಮದ ಪ್ರಕಟಣೆಗೆ ಪೌಲನಿಗೆ ಪವಿತ್ರಾತ್ಮನು ಅನುಗ್ರಹಿಸಿದ ಕುರಿತಾಗಿ ಪೌಲನು ಇಲ್ಲಿ ಹೇಳುತ್ತಾನೆ. 2ನೇದಾಗಿ ಕೃಪೆಯ ಸೇವಕನು, ನಾನು ದೇವರ ಕೃಪೆಯ ನಿಮಿತ್ತ ಸೇವಕನಾಗಿದ್ದೇನೆ ಎಂದು ಹೇಳುತ್ತಾನೆ. ಕುಲ, ಅಧ್ಯಯನ, ಅದರ ಪಾಂಡಿತ್ಯ, ಆತನ ಐಶ್ವರ್ಯ, ಆತನ ಅನುಭವಗಳು, ಇದು ಯಾವುದು ತನ್ನನ್ನು ದೇವರು ತನ್ನ ಸೇವೆಗೋಸ್ಕರವಾಗಿ ಆರಿಸಿಕೊಳ್ಳಲಿಕ್ಕೆ ಕಾರಣವಾಗಲಿಲ್ಲ. ಬದಲಾಗಿ ದೇವರ ಅಪಾರ ಕೃಪೆಯ ನಿಮಿತ್ತವಾಗಿ ದೇವರ ಸೇವಕನಾಗಿದ್ದೇನೆ ಅಂತ ಹೇಳ್ತಾನೆ. ಆಮೇಲೆ 3ನೇದಾಗಿ ನಾವು ನೋಡಿದ್ದು ಕ್ರಿಸ್ತನ ವಿಷಯವಾದಂಥ ಮರ್ಮ. ಈ 3ನೇ ಅಧ್ಯಾಯದಲ್ಲಿ 4 ಬಾರಿ ಮರ್ಮವು, ರಹಸ್ಯವು ಅಥವಾ ಗುಪ್ತ ಎಂಬ ಪದ ಉಪಯೋಗಿಸಲಾಗಿದೆ. ಗುಪ್ತವಾದ ಅಥವಾ ಮರ್ಮ ಎಂಬ ಪದಗಳು ಉಪಯೋಗಿಸಲಾಗಿದೆ. 4 ಬಾರಿ 3ನೇ ಅಧ್ಯಾಯದಲ್ಲಿ ಮಾತ್ರ ಈ ಪದಗಳನ್ನ ಗಮನಿಸ್ತೇವೆ. ನನಗೆ ಕೊಟ್ಟಿರ್ತಕ್ಕಂಥ ಆ ಒಂದು ಅಧ್ಯಯನದಲ್ಲಿ ನಾನು ಎಫೆಸದವರಿಗೆ ಬರೆದ ಈ ಪತ್ರದ ಮೊದಲನೇ 2 ಅಧ್ಯಾಯಗಳನ್ನ ನಾವು ಕವರ್ ಮಾಡಿ ಆಯಿತು. ಮುಖ್ಯವಾಗಿ ಅದರಲ್ಲಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಇರುವಂತ ಪದವಿಯ ಕುರಿತಾಗಿ ಪೌಲನು ಹೇಳುತ್ತಾರೆ. ಕ್ರಿಸ್ತನಲ್ಲಿ ನಾವು ಇದ್ದೇವೆ. 18 ಬಾರಿ ಈ ಪತ್ರದಲ್ಲಿ ಪೌಲನು ಈ ಪದ ಪ್ರಯೋಗವನ್ನ ಬಳಸ್ತಾರೆ. ಕ್ರಿಸ್ತನಲ್ಲಿ ನಾವಿದ್ದೇವೆ, ಈಗಾಗಲೇ ಅಧಿಕೃತವಾಗಿ ಯೇಸು ಕ್ರಿಸ್ತನಲ್ಲಿಗೆ ನಾವು ಪರಲೋಕದಲ್ಲಿ ಕೂಡಿಸಲ್ಪಟ್ಟವರಾಗಿದ್ದೇವೆ ಎಂಬ ಈ ಒಂದು ಮರ್ಮ, ಈ ಒಂದು ಸತ್ಯ ದೇವರ ಮಕ್ಕಳು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ತದನಂತರವಾಗಿ 3ನೇ ಅಧ್ಯಾಯಕ್ಕೆ ಬರುವಾಗ ಪೌಲನು ಹೇಳುವಂಥದ್ದು ಸಭೆಯ ಕುರಿತಾಗಿರುವ ಮರ್ಮ. ದೇವರಿಗೆ ಸ್ತೋತ್ರ. ಸಭೆ ಎಂಬ ಮರ್ಮ ಇದು ಹಳೆಯೊಡಂಬಡಿಕೆಯ ಯಾವ ಪ್ರವಾದಿಗಳಿಗಾಗಲಿ ಭಕ್ತರಿಗಾಗಲಿ ದೇವರು ತಿಳಿಯಪಡಿಸದೆ, ಹೊಸ ಒಡಂಬಡಿಕೆಯ ಅನೇಕ ಭಕ್ತರಿಗೆ, ಅದರಲ್ಲಿಯೂ ಪ್ರತ್ಯೇಕವಾಗಿ ಪೌಲನಿಗೆ ದೇವರು ಈ ಮರ್ಮವನ್ನ, ಸಭೆಯ ಕುರಿತಾಗಿರುವ ಮರ್ಮವನ್ನ, ಕ್ರಿಸ್ತನ ಮೂಲಕವಾಗಿರುವ ಈ ಹೊಸ ಪುರುಷನ ಕುರಿತಾಗಿರುವ ಮರ್ಮವನ್ನ, ಸಭೆಯ ಮೂಲಕವಾಗಿ ಇಡೀ ಸೃಷ್ಟಿಗಳಿಗೆ ದೇವರು ಕಲಿಸಲಿಕ್ಕಿರುವ ಅತಿ ಶ್ರೇಷ್ಠವಾದ ಪಾಠ, ಇವೆಲ್ಲ ಪೌಲನು ಈ ಪತ್ರದಲ್ಲಿ ಹೇಳ್ತಾರೆ. ಪೌಲನ 14 ಪತ್ರಗಳಲ್ಲಿ ಅತಿ ಶ್ರೇಷ್ಠವಾದ ಒಂದು ಪತ್ರವಾಗಿದೆ ಎಫೆಸದವರಿಗೆ ಬರೆದ ಈ ಪತ್ರ. ಸರಿ, ಇವತ್ತಿನ ನಮ್ಮ ಅಧ್ಯಯನಕ್ಕೆ ನಾವು ಅಧ್ಯಯನಕ್ಕೆ 6ನೇ ವಚನದಿಂದ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಅಥವಾ 6ನೇ ವಚನ ಮೊದಲನೇದಾಗಿ ಓದೋಣ. ಅದು ಯಾವುದಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಇರುವವರಾಗಿ
ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳೂ ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ 7ನೇ ವಚನ. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. 8:9. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂದೆಂದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು ಎಂಬುದೇ. ದೇವರಿಗೆ ಸ್ತೋತ್ರವಾಗಲಿ. ಸರಿ, ಇಲ್ಲಿ ನಾನು ನಿಲ್ಲಿಸ್ತೇನೆ 11ನೇ ವಾಕ್ಯದಲ್ಲಿ. ಇಲ್ಲಿ ಪೌಲನು ಮೊಟ್ಟ ಮೊದಲನೇದಾಗಿ ಹೇಳುವಂತ ಸಂಗತಿ ಏನಪ್ಪಾ ಅಂದ್ರೆ, ಈ 6ನೇ ವಾಕ್ಯದಲ್ಲಿ ಮರೆಯಾಗಿದ್ದನ್ನು ಆ ಮರ್ಮವು, ಸಭೆ ಎಂಬ ಆ ಒಂದು ಮರ್ಮವು ಪೌಲನಿಗೆ ದೇವರು ತನ್ನ ಆತ್ಮನ ಮೂಲಕ ತಿಳಿಯಪಡಿಸಿದ್ದಾನೆ ಎಂದು ಹೇಳುತ್ತಾರೆ. ನೋಡ್ರಿ, ಯೇಸು ಕ್ರಿಸ್ತನು ಎಂಬ ದೇವರ 2ನೆಯ ಮಗಳು. ಇಲ್ಲಿ ನಾವು ಆದಿಕಾಂಡ ಪುಸ್ತಕದಲ್ಲಿ ನಾವು ಓದುವಾಗ ಮೊದಲನೇ ಆದಾಮನ ಕುರಿತಾಗಿ ನಾವು ನೋಡುತ್ತೇವೆ. ಓಕೆ, ಮಣ್ಣಿನಿಂದ ಹುಟ್ಟಿದ ಮೊದಲನೆಯ ದೇವಕುಮಾರನಾದ ಆದಾಮನು. ದೇವರ ಕುಮಾರನು ಆದಾಮನೆಂದು ಲೂಕನು ಕೂಡ ತನ್ನ ಸುವಾರ್ತೆಯಲ್ಲಿ ಹೇಳುತ್ತಾನೆ. ಯೇಸು ಕ್ರಿಸ್ತನು ಮಣ್ಣಿನಿಂದ ಹುಟ್ಟಲಿಲ್ಲ, ವಿಣ್ಣಿನಿಂದ ಅಥವಾ ಉನ್ನತದಿಂದ, ಮಹಿಮೆಯಿಂದ, ಸ್ವರ್ಗದಿಂದ ಇಳಿದು ಬಂದವನು ಎಂಬುದಾಗಿ ನಾವು 1 ಕೊರಿಂಥ ಪತ್ರದಲ್ಲಿ ಓದುತ್ತೇವೆ 15ನೇ ಅಧ್ಯಾಯದಲ್ಲಿ. ಸೊ ಹೀಗೆ ದೇವರ 2 ಮಕ್ಕಳ ಕುರಿತಾಗಿ, ಮೊದಲನೇ ಮಗ ಭೂಮಿಯಿಂದ ಸೃಷ್ಟಿಸಲ್ಪಟ್ಟವನು, 2ನೇಯವನು ಪರಲೋಕದಿಂದ ಕಳುಹಿಸಲ್ಪಟ್ಟವನು. That's 2 different things. The first son of God is Adam, who was born or created or made from the earth or dust or mud. But the second Adam is born or sent from heaven. He was not born from this earth. He was sent from heaven. ಆತನು ಸ್ವರ್ಗದಿಂದ ಕಳುಹಿಸಲ್ಪಟ್ಟವನು. ಇದು ನಮಗೆ ಸತ್ಯವೇದ ಹೇಳುವಂತ, ಕಲಿಸುವಂತ ಬಹಳ ಮುಖ್ಯವಾದ ಸತ್ಯಾರ್ಥವಾಗಿದೆ. ಸೊ ಆದಾಮನ ಪಕ್ಕೆಯಿಂದ ಹವ್ವಳನ್ನ, ಅವನ ಧರ್ಮ ಪತ್ನಿಯನ್ನ, ಅವನ ಮೊದಲಗತ್ತಿಯನ್ನ ದೇವರು ಹೇಗೆ ಸೃಷ್ಟಿಸಿದನು, ಪ್ರತ್ಯೇಕಪಡಿಸಿದನು, ಹಾಗೆ ಅವರಿಬ್ಬರನ್ನ ದೇವರು ಒಂದು ಮಾಡಿದನು, ಹಾಗೆಯೇ ಯೇಸು ಕ್ರಿಸ್ತನೆಂಬ ದೇವರ ಮಗನಿಗೆ ಶಿಲುಬೆಯಲ್ಲಿ ಮರಣದ ಸಮಯದಲ್ಲಿ ಗಾಢ ನಿದ್ರೆಯನ್ನು ಉಂಟು ಮಾಡಿ ಅಥವಾ ಮರಣಕ್ಕೆ ಒಳಪಡಿಸಿ ಆತನ ಪಕ್ಕೆಯಿಂದ ದೇವರು ಸೃಷ್ಟಿಕರ್ತನು, ಯೆಹೋವನು ಮೊದಲಗತ್ತಿಯಂತೆ, ಸಹಕಾರಿಯಂತೆ, ಸಹಭಾಗಿನಿಯಂತೆ ಸಭೆಯನ್ನು ಹುಟ್ಟಿಸಿದನು ಎಂಬುದಾಗಿ ನಾವು ಸ್ಪಷ್ಟವಾಗಿ ಹೊಸ ಒಡಂಬಡಿಕೆಯನ್ನು ತಿಳಿದುಕೊಳ್ಳುತ್ತೇವೆ. ಆದಿಕಾಂಡ 5:2ನೇ ವಚನ ಹಾಗೂ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 21ರಿಂದ 23ನೇ ವಚನ, ಅಂದ್ರೆ ಸಭೆಯ ಹುಟ್ಟುವುದರ ಕುರಿತಾಗಿ, ಸಭೆಯ ಆರಂಭದ ಕುರಿತಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 21ರಿಂದ 22ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆದಾಮನಿಗೆ ಗಾಢ ನಿದ್ರೆ ದೇವರು ಉಂಟು ಮಾಡಿದೆ. ಯೇಸುವಿಗೆ ಶಿಲುಬೆಯಲ್ಲಿ ಆತನು ಸಾಯಿಸುವುದರ ಮೂಲಕ ಸಮಾಧಿಯೊಳಗೆ 3 ದಿನಗಳು ಆತನು ಗಾಢ ನಿದ್ರೆಯನ್ನು ಅಥವಾ ಸಾವಿನ ಕುರಿತಾಗಿ ಬೈಬಲ್ ನಮಗೆ ಹೇಳುವುದು ನಿದ್ರೆಗೆ ಸಮಾನ ಎಂಬುದಾಗಿ ಹೇಳುತ್ತದೆ ಅಲ್ವಾ. 1 ಥೆಸಲೋನಿಕದವರಿಗೆ ಬರೆದ ಪತ್ರದಲ್ಲಿ ನಿದ್ರೆಗೆ ಸಮಾನ ಮರಣ ಎಂಬುವಂಥದ್ದು, ಸಾವು ಎಂಬುವಂಥದ್ದು. ಸೊ ಯೇಸು ಸ್ವಾಮಿಗೆ ತಂದೆಯಾದ ದೇವರು ಗಾಢ ನಿದ್ರೆಯ ಹಾಗೆ ಅಥವಾ ಮರಣವನ್ನ ಕೊಟ್ಟು 3 ದಿನಗಳಾದ ನಂತರ ಆತನನ್ನ ಮರಣದಿಂದ ಎಬ್ಬಿಸಿದ.
ಅಥವಾ ಸ್ವಾಮಿ ಎದ್ದು ಬಂದನು. ಹೀಗೆ ಎದ್ದು ಬಂದ ನಂತರ ಕರ್ತನಾದ ಯೇಸು ಪರಲೋಕಕ್ಕೆ ಎತ್ತಲ್ಪಟ್ಟನು. ಸ್ವಾಮಿ ಹೇಳಿದನು, ನಾನು ಪರಲೋಕಕ್ಕೆ ಹೋಗ್ತಾ ಇದ್ದೀನಿ, ನಾನು ನಿಮಗೆ ಇನ್ನೊಬ್ಬ ಸಹಾಯಕನನ್ನ ಕಳುಹಿಸಿಕೊಡುತ್ತೇನೆ. 50ನೆಯ ದಿನದಲ್ಲಿ, ಪಂಚಾಶತ್ತಮ ದಿನದಲ್ಲಿ, ಪೆಂತೆಕೋಸ್ತ ದಿನದಲ್ಲಿ ಹಾಗೆಯೇ ದೇವರು, ಅಂದರೆ ಕರ್ತನಾದ ದೇವರು, ತಂದೆಯಾದ ದೇವರು ಪವಿತ್ರಾತ್ಮನೆಂಬ ತ್ರಯೇಕನನ್ನ ಭೂಮಿಗೆ ಕಳುಹಿಸಿದರು. 120 ಮಂದಿ ಜನರು ಪ್ರಾರ್ಥನಾ ನಿರತರಾಗಿ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನ ಆಗಮನಕ್ಕೋಸ್ಕರವಾಗಿ ಅವರು ಅವಲಕ್ಕಿಂದ ಕಾದಿರುವಾಗ ಅವರ ಮೇಲೆ ಪವಿತ್ರಾತ್ಮನ ಬಂದದರ ಕುರಿತಾಗಿ ನಾವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಿಂದ ನಾವು ಕೆಳಗೆ ಓದುತ್ತೇವೆ. So as they were promised that I will send you another comforter and he will be with you forever and he will guide you into all the truth. He will make you perfect. ಆತನಿಗೋಸ್ಕರ ನೀವು ಕಾದ್ರಿ, you wait for his arrival. And they were all 120 people. They were praying with anticipation in that upper room. And on that 50th day, on the day of Pentecost, the Holy Spirit descended upon the people of God. ದೇವರ ಜನರ ಮೇಲೆ 120 ಮಂದಿಯ ಮೇಲೆ ಪವಿತ್ರಾತ್ಮನು ಇಳಿದು ಬಂದು ಮೊಟ್ಟ ಮೊದಲನೇದಾಗಿ ಸಭೆಯ ಆ ಒಂದು ಜನನದ ಕುರಿತಾಗಿ, ಹುಟ್ಟಿನ ಕುರಿತಾಗಿ ನಾವು ನೋಡ್ತೇವೆ. ಸೊ ಹೀಗೆ ಕರ್ತನಾದ ಯೇಸುವಿನ ಮೂಲಕವಾಗಿ ಅನ್ಯ ಜನರಿಂದಲೂ ದೇವರು ತನ್ನ ಸ್ವಂತ ಜನರಾದ ಇಸ್ರಾಯೇಲರಿಂದಲೂ ಒಂದು ಹೊಸ ಜನಾಂಗವನ್ನ ರೂಪಿಸಿಕೊಳ್ಳಬೇಕು, ನಿರ್ಮಿಸಬೇಕು ಎಂಬ ಉದ್ದೇಶದಿಂದ ಯೇಸುವನ್ನು ಶಿಲುಬೆಯಲ್ಲಿ ಸಾಯಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಓಕೆ, ಯೆಶಾಯನ ಪುಸ್ತಕ ಹಳೆಯೊಡಂಬಡಿಕೆಯಲ್ಲಿರತಕ್ಕಂಥ ಸುವಾರ್ಥ ಪುಸ್ತಕ ಯಾಗಿದೆ, ಅಥವಾ ಹಳೆಯೊಡಂಬಡಿಕೆಯ ಸುವಾರ್ಥ ಪುಸ್ತಕವಾಗಿದೆ. ಹಳೆಯೊಡಂಬಡಿಕೆಯ ಹೊಸ ಒಡಂಬಡಿಕೆಯ ಸುವಾರ್ಥ ಪುಸ್ತಕಗಳ ಒಂದು ಪುಸ್ತಕ ಎಂದು ಯೆಶಾಯನ ಪುಸ್ತಕಕ್ಕೆ ನಾವು ಹೇಳಿದೆ ತಪ್ಪಾಗುತ್ತೆ. 66 ಅಧ್ಯಾಯಗಳಿರುವಂತಹ ಈ ಪುಸ್ತಕದಲ್ಲಿ 53ನೇ ಅಧ್ಯಾಯದ ಆ ಒಂದು 10ನೇ ವಾಕ್ಯಗಳಿಂದ ಕೆಳಗೆ ನಾವು ಓದುವಾಗ ಅಲ್ಲಿ ಗಮನಿಸುವುದಾದರೆ, ಯೇಸುವಿನ ಮರಣದ ಮೂಲಕ, ಆತನ ಕಷ್ಟ ಶ್ರಮೆಗಳ ಮೂಲಕ ಅನೇಕ ಮಂದಿ ಮಕ್ಕಳು, ಸಂತತಿಯರು ಅಂತ ಬರ್ತದೆ. ಸೊ ಥ್ರೂ ಹಿಸ್ ಡೆತ್ he may have many offsprings, many children, daughters and sons. For this reason, God the Father allowed Jesus to die on the cross. ಯೇಸು ಶಿಲುಬೆಯಲ್ಲಿ ಸಾಯುವಂತೆ ದೇವರು ಅನುಮತಿಸಿದ್ದಕ್ಕೆ ಕಾರಣ, ಆತನ ಸಾವಿನ ಮೂಲಕ ಆತನಿಂದ ಅನೇಕ ಮಂದಿ ಮಕ್ಕಳು, ಸಹೋದರಿಯರು, ಸಹೋದರರು ಆತನಿಗೋಸ್ಕರ ಹುಟ್ಟಬೇಕು, ಆತನ ಮೂಲಕ ಹುಟ್ಟಬೇಕು. ಆದಾಮನ ಮೂಲಕ ಇವತ್ತು ಭೂಮಿಯ ಮೇಲೆ ಇಷ್ಟೊಂದು ಕೋಟಿಗಟ್ಟಲೆ ಜನರಿದ್ದಾರಲ್ಲ, ಹಾಗೆಯೇ ಯೇಸು ಕ್ರಿಸ್ತನ ಮೂಲಕವಾಗಿ, ಆತನ ಶಿಲುಬೆಯ ಮರಣದ ಮೂಲಕವಾಗಿ ಜಗದಾದ್ಯಂತ ಕೋಟಿಗಟ್ಟಲೆ ದೇವ ಜನರು ಹುಟ್ಟಬೇಕು. ಒಂದು ಹೊಸ ಮನೆತನ, ಒಂದು ಹೊಸ ಕುಟುಂಬ ದೇವರಿಗಾಗಿ ಹುಟ್ಟಬೇಕು ಎಂಬ ಉದ್ದೇಶದಿಂದಲೇ ಅನಾದಿ ಕಾಲದಿಂದಲೂ ಈ ಸಭೆ ಎಂಬ ಮರ್ಮವನ್ನ ದೇವರು ಬಚ್ಚಿಟ್ಟಿದ್ದಂತ, ಮುಚ್ಚಿಟ್ಟಿದ್ದಂತ, ರಹಸ್ಯವಾಗಿಟ್ಟಿದ್ದಂತ, ಗುಪ್ತವಾಗಿಟ್ಟಿದ್ದಂತ ಈ ಮರ್ಮವನ್ನು ಪೌಲನ ಮೂಲಕ ದೇವರು ತಿಳಿಪಡಿಸಿದ. ಇದು ಬಹಳ ಜನತೆ ಗೊತ್ತಿಲ್ಲ. ಇವತ್ತಿನ ನಾಮಧಾರಿ ಕ್ರೈಸ್ತ ಜನಾಂಗಕ್ಕೆ ಈ ಸತ್ಯ ಗೊತ್ತಿಲ್ಲ. ಆದ ಕಾರಣ ಇವತ್ತು ಅವರು ಕೇವಲ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದಾರೆ. ಪದ್ಧತಿಗಳು, ಸಂಪ್ರದಾಯಗಳು, ಮೂಢನಂಬಿಕೆಗಳು, ವಿಗ್ರಹಾರಾಧನೆಯು ಪಾಲಿಸುತ್ತಾ ಇವತ್ತು ಕೂಡ ಅವರು ನರಕ ಪಾತ್ರರಾಗಿದ್ದಾರೆ. ಅವರು ಕ್ರಿಸ್ತನ ಶಿರಸ್ಸಿನ ಅಡಿಗೆ ಬಂದಿಲ್ಲ.
ಅವರು ಕ್ರಿಸ್ತನ ದೇಹಕ್ಕೆ ಅಂಗಗಳಾಗಲಿಲ್ಲ. ಅವರು ಕ್ರಿಸ್ತನಿಂದ ಅವರು ಹುಟ್ಟಲಿಲ್ಲ. ಇದು ನಮ್ಮ ಪ್ರಾರ್ಥನೆಯಾಗಿರಬೇಕು. ಕರ್ತನೇ, ನಿನ್ನ ಜನರನ್ನು ಹೆಸರು ಹೇಳಿಕೊಳ್ಳುವವರ ಆಗಿರುವ ಈ ಕೋಟಿಗಟ್ಟಲೆ ಜನರು ಈ ಅಂತ್ಯ ದಿನಗಳಲ್ಲಿ ಸ್ವಾಮಿ ನಿನ್ನ ಬಳಿಗೆ ಬರಬೇಕು, ನಿನ್ನನ್ನು ನಂಬಬೇಕು, ನಿನ್ನ ವಾಕ್ಯ ಹೇಳುವಂತ ಈ ರಹಸ್ಯ, ಈ ಗುಟ್ಟು, ಈ ಮರ್ಮ ತಿಳ್ಕೋಬೇಕು. ಅವರು ನಿನ್ನೊಟ್ಟಿಗೆ ಸೇರಬೇಕು, ನಿನಗೆ ಸಹಭಾಗಿನಿಯಾಗಬೇಕು, ನಿನಗೆ ಮೊದಲಗತ್ತಿಯಂತೆ ಆಗಬೇಕು, ನಿನಗೆ ಮದುಮಗಳಂತೆ ಆಗಬೇಕು. ದೇವರಿಗೆ ಸ್ತೋತ್ರವಾಗಲಿ. ಸೊ ಅಬ್ರಹಾಮನ ಮೂಲಕವಾಗಿ ದೇವರು ಕೊಟ್ಟಂತ ಆಶೀರ್ವಾದಗಳು, ವಾಗ್ದಾನಗಳು ಕೇವಲ ಇಸ್ರಾಯೇಲ್ರಿಗೆ ಮಾತ್ರವಲ್ಲ, ಅಬ್ರಹಾಮನ ಸಂತತಿಯವರಿಗೆ ಮಾತ್ರವಲ್ಲ. ಈ ವಾಗ್ದಾನವು ದೇವರು ಅನಾದಿ ಕಾಲದಿಂದಲೂ ದೇವರು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಂತ ಆ ಒಂದು ಯೋಜನೆಯನ್ನ ತನ್ನ ಭಕ್ತನಾದ ಅಪೊಸ್ತಲನಾದ ಪೌಲನ ಮೂಲಕ ಈ ಶತಮಾನದಲ್ಲಿ, ಅಂದ್ರೆ ಈ ಕ್ರಿಸ್ತ ಶಕದಲ್ಲಿ ಆತನು ತಿಳಿಯಪಡಿಸಿದನು, ಪ್ರಕಟಪಡಿಸಿದನು. ಇವತ್ತು ನಾವು ಅದನ್ನು ಗ್ರಹಿಸುವಾಗ ನಮಗೆ ಆಶ್ಚರ್ಯವಾಗುತ್ತದೆ. ದೇವರು ಎಷ್ಟೊಂದು ಅದ್ಭುತನಾದ ದೇವರಾಗಿದ್ದಾನೆ. ದೇವರ ಅನಾದಿ ಕಾಲದ ಯೋಜನೆ, ದೇವರ ಅನಾದಿ ಕಾಲದ ಪ್ರೀತಿ, ದೇವರ ಶಾಶ್ವತವಾದ ಮಮತೆ, ಅಲ್ಲೆಲೂಯ, ಇವೆಲ್ಲ ನಾವು ಅರ್ಥ ಮಾಡಿಕೊಂಡಾಗ ನಿಜವಾಗಲೂ ನಾವು ದೇವರನ್ನು ಅತಿಯಾಗಿ ಅತಿಯಾಗಿ ಹೆಚ್ಚಾಗಿ ಪ್ರೀತಿಸುವುದಕ್ಕೆ ಕಾರಣವಾಗುತ್ತೆ. ಪ್ರಿಯ ದೇವಜನರೇ, ಈಗ ಹಿಡನ್ ಮಿಸ್ಟರಿ, ಮರೆಯಾಗಿದ್ದ ಈ ಮರ್ಮ, ದೇವರಿಗೆ ಸ್ತೋತ್ರ. ನಂತರವಾಗಿ ನಾವು ನೋಡುವುದಾದರೆ ದೇವರ ಈ ಅನಾದಿ ಕಾಲದ ಸಂಕಲ್ಪದ ಕುರಿತು ಒಂದು ದರ್ಶನದ ಮೂಲಕವಾಗಿ ದೇವರು ಪೇತ್ರನಿಗೆ ತಿಳಿಸಿದ್ದರು. ಇದು ನಾವು ಅಪೊಸ್ತಲರ ಕೃತ್ಯಗಳು ಕೊರ್ನೆಲಿಯನ ಕುರಿತಾಗಿ ನಾವು ನೋಡುವಾಗ 10ನೇ ಅಧ್ಯಾಯದಲ್ಲಿ ಪೇತ್ರನಿಗೆ ತಿಳಿಯಪಡಿಸಿದಾಗ ಪೇತ್ರನಿಗೆ ಅರ್ಥ ಆಗಲಿಲ್ಲ. ಒಂದು ತುಪ್ಪಟ್ಟಿಯನ್ನು ಆಕಾಶದಿಂದ ದೇವರು ಇಳಿಸಿ ಅದರಲ್ಲಿ ಎಲ್ಲಾ ಭೂಮಿಯ ಮೇಲಿರುವ ಎಲ್ಲಾ ಪ್ರಾಣಿಗಳನ್ನ ತುಂಬಿಸಿ ಪೇತ್ರನಿಗೆ, ಅಪೊಸ್ತಲರಲ್ಲಿ ಹಿರಿಯ ಸೇವಕರು, ಹಿರಿಯ ಅಪೊಸ್ತಲ, ಪ್ರಮಾಣಿ, ದೇವರು ಹೇಳುತ್ತಾನೆ, ಎದ್ದೇಳಪ್ಪ, ಇವುಗಳನ್ನು ಕೊಯ್ದು ತಿನ್ನಪ್ಪ ಅಂತ ಹೇಳ್ತಾನೆ. ಆದರೆ ಇದು ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಇದೆ. ಓಕೆ, 10ನೇ ಅಧ್ಯಾಯ 9ನೇ ವಾಕ್ಯದಿಂದ 16ನೇ ವಾಕ್ಯದ ತನಕ ಮತ್ತು 44ನೇ ವಾಕ್ಯದಿಂದ 48ನೇ ವಾಕ್ಯದ ತನಕ. You read the book of Acts of the Apostles, chapter 10, verse 5 through 16, and again 44 to 48. God was showing this mystery to the eldest apostle, the chief of the apostles, Apostle Peter, in the house of Cornelius. But Peter could not understand that. He could not understand this mystery. And God said, you rise up, kill these animals, and whichever you want, you eat, and be satisfied, and glorify God. Thank God for all this provision. ಈ ಎಲ್ಲ ಕೊಡುಗೆಗಾಗಿ ದೇವರನ್ನು ಸ್ತುತಿಸುತ್ತಾರೆ. ಇನ್ನಪ್ಪ ಅಂತ ಹೇಳುವಾಗ ಪೇತ್ರ ಹೇಳ್ತಾರೆ, ಸ್ವಾಮಿ, ನಾನು ಆ ರೀತಿಯಾಗಿ ಯಾವತ್ತೂ ತಿಂದವನಲ್ಲ. How can it be? ನಾನು ಹೇಗೆ ಮಾಡಕ್ಕೆ ಸಾಧ್ಯ? ನಾನು ಯಹೂದಿ ಕುಲ, ನನ್ನ ಗೋತ್ರ, ನನ್ನ ಜಾತಿ, ನನ್ನ ಧರ್ಮ, ಇದೆಲ್ಲ ನಿಷಿದ್ಧ ಅಂತ ಹೇಳುತ್ತದೆ. ಇದೆಲ್ಲ ತಿನ್ನಬಾರದು, ಮುಟ್ಟಬಾರದು ಎಂಬುದಾಗಿ ತೀರ್ಪು ಮಾಡುತ್ತೆ. ಇದು ನಾನು ಹೇಗೆ ತಿನ್ನಕ್ಕೆ ಸಾಧ್ಯ? ಅವಾಗ ದೇವರು ಹೇಳ್ತಾನೆ, ಅಲ್ಲೇ ನಾನು ಪವಿತ್ರ ಎಂದು ಪ್ರಕಟಿಸಿದ್ದನ್ನ ನೀನು ಅಶುದ್ಧ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ಇವತ್ತು ಕೂಡ ಅನೇಕ ಸೇವಕರು ಹಾಗೆ ಇದ್ದಾರೆ. ಅನೇಕ ಸೇವಕರು, ಬಹಳ ದುಃಖಕರವಾದ ಸಂಗತಿ. ಇವತ್ತಿನ ಹೊಸ ಒಡಂಬಡಿಕೆಯ ಸಭೆಯಲ್ಲಿಯೂ ಕೂಡ, ಅಥವಾ ಇವತ್ತಿನ ಈ 21ನೇ ಶತಮಾನದ ಸಭೆಗಳಲ್ಲಿ ಜಾತಿ, ಕುಲ, ಭಾಷೆ, ಬಣ್ಣ, ಧರ್ಮ, ಇವ ಹಿನ್ನೆಲೆ ಎಲ್ಲ ನೋಡಿಬಿಟ್ಟು
ಸಭೆಗೆ ಸೇರಿಸದೇ ಇರುವಂತ ಅನೇಕ ಪಾಸ್ಟ್ಗಳಿದ್ದಾರೆ, ಅನೇಕ ಸೇವಕರಿದ್ದಾರೆ. ಇದು ಎಷ್ಟು ವ್ಯಸನಕರವಾದ ಸತ್ಯವಲ್ಲವೇ? ಹೊಸ ಒಡಂಬಡಿಕೆಯ 27 ಪುಸ್ತಕಗಳಲ್ಲಿ ಎಷ್ಟು ಸ್ಪಷ್ಟವಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಪತ್ರಿಕೆಗಳಲ್ಲಿ ರೋಮಾಪುರದವರಿಗೆ, ಕೊರಿಂಥದವರಿಗೆ ರೋಮಪತ್ರದಿಂದಲೇ ಇದೆ. ರೋಮಾಪುರದವರಿಗೆ ಬರೆದ ಪತ್ರದಿಂದ ಹಿಡಿದು ನಾವು ಮುಂದಿನ ಒಂದೊಂದು ಪತ್ರಗಳಲ್ಲಿಯೂ ಓದುವುದಾದರೆ ಎಷ್ಟು ಸ್ಪಷ್ಟವಾಗಿ ದೇವರು ತನ್ನ ಸೇವಕರ ಮೂಲಕವಾಗಿ ಹೇಳುತ್ತಾನೆ. ಮೊದಲು ಸೇವಕರೇ ಬದಲಾಗಲಿಲ್ಲ, ಅಪೊಸ್ತಲನಾದ ಪೇತ್ರನೇ ಬದಲಾಗಲಿಲ್ಲ. ಪೇತ್ರನಿಗೆ ದೇವರು ಹೇಳಿದ ಸತ್ಯವನ್ನು ಅರ್ಥ ಮಾಡಿಕೊಂಡಿಲ್ಲ. ಆಮೇಲೆ ನಾವು ನೋಡುತ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ಪೌಲನಿ ಮೂಲಕವಾಗಿ ದೇವರು ಈ ಸತ್ಯವನ್ನ ಮತ್ತೆ ಪ್ರಕಟಿಸಿ ಕೇಫನಿಗೆ ಅಥವಾ ಸಿಮೋನಿನಿಗೆ ಅಥವಾ ಪೇತ್ರನಿಗೆ ಪೌಲನು ಬುದ್ಧಿಮಾತು ಹೇಳುವುದನ್ನು ನಾವು ನೋಡುತ್ತೇವೆ. ಗಲಾತ್ಯ ವಿಶ್ವಾಸಿಗಳಿಗೆ ಬೈಯುವುದನ್ನು ನಾವು ನೋಡುತ್ತೇವೆ. ಬುದ್ಧಿಹೀನರಾದ ಮೂರ್ಖರಾದ ಗಲಾತ್ಯರೇ, ನಿಮ್ಮ ತಲೆ ಯಾರು ಕಡಿಸಿದ್ದಾರೆ? ಕಡಿಸಿದ್ದು ಆ ಕಡಿಸಿದವರಲ್ಲಿ ಪೇತ್ರನು ಕೂಡ, ಅಪೊಸ್ತಲನಾದ ಪೇತ್ರನಿಗೂ ಕೂಡ ಪಾಲಿದೆ. ಇವತ್ತು ಕೂಡ ಅನೇಕರು ಜಾತಿ ನೋಡಿ ಮದುವೆ ಮಾಡುತ್ತಾರೆ, ಬಣ್ಣ ನೋಡಿ ಮದುವೆ ಮಾಡುತ್ತಾರೆ, ಕುಲ ನೋಡಿ, ಗೋತ್ರ ನೋಡಿ ಎಲ್ಲ ಹುಡುಗಿ ಹುಡುಗರನ್ನ ನೋಡುತ್ತಾರೆ. ಮತ್ತು ಅವ್ರು ಹೇಳುತ್ತಾರೆ, ನಾವು ವಿಶ್ವಾಸಿಗಳು, ನಾವು ರಕ್ಷಣೆ ಹೊಂದಿದವರು, ನಾವು ದೀಕ್ಷಾ ಸ್ನಾನ ಹೊಂದಿದವರು, ಕರ್ತನು ಬಂದ್ರೆ ಇವತ್ತು ಸ್ವರ್ಗ ಹೋಗಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಯೋಚನೆ ಮಾಡಬೇಕು, ಅವರು ಕ್ರಿಸ್ತನವರಾಗಿದ್ದಾರೋ ಇಲ್ಲವೋ, ಕ್ರಿಸ್ತನಲ್ಲಿ ಇದ್ದೇವೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ ಎಂಬುದಾಗಿರುವ ಪೌಲನ ಮಾತು ಕೊರಿಂಥದವರಿಗೆ ಪೌಲ ಬರೆಯುತ್ತಾನೆ. ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ? ಕ್ರಿಸ್ತ ನಂಬಿಕೆಯಲ್ಲಿ ಇದ್ದರೆ ಅಂತ ಅರ್ಥ ಏನು? ದೇವರ ವಾಕ್ಯದ ಪ್ರಕಾರ ನಡೀತಾ ಇದ್ದೀರೋ ಇಲ್ಲವೋ? ದೇವರ ಆತ್ಮನಿಗೆ ಒಳಪಟ್ಟು ನಡ್ಕೊಳ್ತಾ ಇದ್ದೀರೋ ಇಲ್ಲವೋ? ದೇವರಿಗೆ ಸ್ತೋತ್ರ. ಪ್ರಿಯ ದೇವಜನರೇ, ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಈ ಸಂಗತಿ. ಗಂಭೀರವಾಗಿ ಸಭೆಯು ಇದರ ಬಗ್ಗೆ ಪರಿಗಣಿಸಬೇಕು. ಒಂದು ದಿವಸ ಸಭೆ ದೇವರಿಗೆ ಲೆಕ್ಕ ಕೊಡಬೇಕು. ಸಭೆಯ ನಾಯಕರಾಗಿರತಕ್ಕಂಥ, ಸೇವಕರಾಗಿರತಕ್ಕಂಥ, ಪಾಸ್ಟರ್ಗಳಾಗಿರತಕ್ಕಂಥ, ಬೋಧಕರಾಗಿರತಕ್ಕಂಥ, ಪ್ರವಾದಿಗಳು, ಅಪೊಸ್ತಲರು, ಸೌವಾರ್ತಿಕರು, ಅಧ್ಯಕ್ಷರು, ನಾವು ಪ್ರತಿಯೊಬ್ಬರು ದೇವರ ಮುಂದೆ ನಿಲ್ಲುವಾಗ ನಾವು ಲೆಕ್ಕ ಕೊಡಬೇಕು. ಇದು ಬಹಳ ಗಂಭೀರವಾದ ವಿಷಯ. ನಾವು ಈ ಸಭೆ ಎಂಬ ಈ ಮರ್ಮ ಇವತ್ತು ಅನೇಕ ದೇವ ಭಕ್ತರು ತಿಳಿದವರಾಗಿದ್ದಾರೆ. ಇದು ಮೊದಲನೇ ಶತಮಾನದ ಮಾತ್ರ ಸಮಸ್ಯೆ ಆಗಿರಲಿಲ್ಲ. ಇವತ್ತಿನ ಕಾಲದಲ್ಲಿಯೂ ಇದು ಎಷ್ಟು ಗಂಭೀರವಾದ ಒಂದು ಸಮಸ್ಯೆಯಾಗಿ ನಾವು ಸಭೆಗಳಲ್ಲಿ ನೋಡುತ್ತೇವೆ. ಪ್ರತ್ಯೇಕವಾಗಿ ನಮ್ಮ ಭಾರತದಲ್ಲಿ, ಪರದೇಶಗಳಲ್ಲಿ ಅಷ್ಟಿಲ್ಲ. ಪರದೇಶದಲ್ಲಿ ಬಿಳಿನವರು, ಕಪ್ಪಿನವರು ಎಂಬ ಒಂದು ಸ್ವಲ್ಪ ಭೇದ, ಅದು ಕೂಡ ಈಗ ಮುಕ್ತಾಯವಾಗಿದೆ ಅಂತ ಹೇಳಬಹುದು. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಜಾತಿಗೆ ಸೀಮಿತವಾದ ಸಭೆಗಳಿವೆ. ಈ ಜಾತಿಯಿಂದ ರಕ್ಷಣೆ ಹೊಂದಿ ಸೇರಿದಂತ ವಿಶ್ವಾಸಿಗಳ ಸಭೆಗೆ ಬೇರೊಂದು ಅಥವಾ ಅವರ ಲೆಕ್ಕದಲ್ಲಿ ಉನ್ನತ ಜಾತಿಯಲ್ಲಿ ಹುಟ್ಟಿ ಬೆಳೆದಂತ ಒಬ್ಬ ಪಾಸ್ಟ್ರು ಆ ಕೆಳಜಾತಿಯ, ಕೀಳು ಜಾತಿಯ ಸಭೆಗೆ ಪಾಸ್ಟರ್ ಆಗಿ ಹೋಗಕ್ಕೆ ಇಷ್ಟಪಡಲ್ಲ. ಈ ಸಭೆಯ ನೇತೃತ್ವ ಅಥವಾ ನಾಯಕರುಗಳು ಅಂತ ಸಭೆಗಳಿಗೆ ಈ ಕೀಳು ಜಾತಿಯವನೊಂದು ಹೇಳುವಂತ ಪಾಸ್ಟರನ್ನ ಸಭಾಪಾಲಕನಾಗಿ ನೇಮಿಸುವುದಿಲ್ಲ. ಇದು ಎಷ್ಟು ಘೋರವಾದ ಅಪರಾಧವಲ್ವಾ? ಸಭೆ ಇವತ್ತು ಪಶ್ಚಾತ್ತಾಪ ಪಡಬೇಕು. ಇಲ್ಲ ಓದಿಕೆಯ ಸಭೆ ಅಂತಿರುವಂತ 7ನೇಯ ಸಭೆ, ಕಡೆಯ ಸಭೆ, ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ನಾವು ಓದುವಂತ ಆ ಸಭೆಗೆ ಇವತ್ತು ಶಿರಸಿಲ್ಲ. ಇವತ್ತು ಯೇಸು ಎಂಬ ಯಜಮಾನ ನಿಲ್ಲದ ಸ್ಥಿತಿಯಲ್ಲಿ ಇದೆ. ಅನೇಕ ಸಭೆಗಳ ನಿಜ ಸ್ಥಿತಿ ಅದಾಗಿದೆ. ಆದ ಕಾರಣ ಯೇಸು ಹೇಳ್ತಾ ಇದ್ದಾರೆ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ನನ್ನ ಸ್ವರ ಕೇಳುವರು ಯಾರಿದ್ದಾರೆ? ಪಾಸ್ಟ್ರೇ, ನೀವು ನನ್ನ ಸ್ವರ ಕೇಳಿಸ್ತಾ ಇದೀಯಾ ಎಂಬುದಾಗಿ ದೇವರು ಹೇಳ್ತಾ ಇದೆ. ಯಾಕಂದ್ರೆ ಮೊದಲು ಸಭೆಯ ಪಾಸ್ಟ್ರಿಗೆ ಬರೆಯುತ್ತಾ ಇದ್ದಾನೆ, ಸಭೆಯ ದೂತನಿಗೆ ಬರೆಯುತ್ತಾ ಇದ್ದಾನೆ. ದೂತನೇ, ನೀನೇ ನನ್ನನ್ನ, ಅಥವಾ ಪಾಸ್ಟ್ರೇ, ಸಭೆಯ ಪಾಲಕನೇ, ನೀನೇ ನನ್ನನ್ನು
ನಿನ್ನಿಂದ ಹೊರಗೆ ಹಾಕಿಬಿಟ್ಟಿದೀಯ. ಸಭೆ ಎಂಬ ಶರೀರಕ್ಕೆ ಶಿರಸಾಗಿರತಕ್ಕಂಥ ಯೇಸು ಸ್ವಾಮಿಯನ್ನ ಸಭಾ ಪಾಲಕನೇ ಹೊರಗಡೆ ಹಾಕಿದರೆ ಅವರೇ ಜಾತಿ, ಕುಲ, ಭಾಷೆ, ಬಣ್ಣ ಮತ್ತು ಈ ಒಂದು ಪಂಗಡಗಳ ಹೆಸರಿನಲ್ಲಿ ಅಥವಾ ಪಂಗಡದ ಹೆಸರಿನಲ್ಲಿ ಬೇರೆ ನಮ್ ಜಾತಿ, ಕುಲ, ಭಾಷೆ, ಬಣ್ಣಗಳಿಂದ ಬಂದವರನ್ನ ಸೇರಿಸದೆ ಅವರನ್ನು ತನ್ನ ದೇಹಕ್ಕೆ ಅಂಗಗಳು ಎಂಬುದಾಗಿ ಸ್ವೀಕಾರ ಮಾಡಿಕೊಳ್ಳುವ ಮನೋಭಾವ ಇಲ್ಲದಿರುವಾಗ ಅದರ ಅರ್ಥ ಏನು? ಯೇಸುವನ್ನೇ, ಶಿರಸ್ಸನ್ನೇ ಅವರು ಕಡಿದು ದೂರ ಮಾಡಿದ್ದಾರೆ ಅಂತ ಅರ್ಥ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನನ್ನ ಸಭೆಯ ಒಳಗಡೆ ಇಲ್ಲ, ಹೊರಗಡೆ ಇದ್ದೀನಿ. ಒಳಗಡೆ ಇರಬೇಕಾದ ನಾನು, ಶಿರಸಾಗಿರಬೇಕಾದ ನಾನು, ನೀವೇ ನನ್ನನ್ನು ಹೊರಗೆ ಹಾಕಿದ್ದೀರಾ. ಆಮೇಲೆ ನೀವು ಹೇಳ್ತೀರಾ ನಮಗೆ ಯಾವುದಕ್ಕೂ ಕಡಿಮೆ ಇಲ್ಲ. ಆದ್ರೆ ನೀವು ನಿರ್ಗತಿಕರು, ನೀವು ಬಡವರು. ಆತ್ಮೀಕ ಬಡತನದಲ್ಲಿ ಇವತ್ತು ಸಭೆಯು ಸಾಯ್ತಾ ಇದೆ. ದೇವರ ವಾಕ್ಯದ ನೇರವಾದ ಉಪದೇಶ ಹೇಳುವಂತ ಸೇವಕರು ಇವತ್ತು ಸಭೆಗಳಲ್ಲಿ ಕಡಿಮೆಯಾಗಿದೆ. ಹೌದು, ಎಲ್ಲರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆದ್ರೆ ಇವತ್ತು ಎಷ್ಟು ಸತ್ಯವಾದ ಮಾತಿದು. ನಮ್ಮ ಸಂವಿಧಾನವೇ, ಭಾರತದ ಸಂವಿಧಾನವೇ ನಮಗೆ ಹಕ್ಕು ಕೊಟ್ಟಿರುವಾಗ ಕುಲೀನನಂತೂ ಕುಲಹೀನನೆಂದು ಭೇದವಿಲ್ಲದೆ ಎಲ್ಲರನ್ನು ಸಮಾನತೆಯಿಂದ ಕಾಣಬೇಕು ಎಂಬುದಾಗಿ ನಮ್ಮ ಸಂವಿಧಾನವೇ ನಮಗೆ ಅವಕಾಶ ಕೊಟ್ಟಿರುವಾಗ ಈ ಸಂವಿಧಾನವನ್ನ ಕಸದ ಬುಟ್ಟಿಯಲ್ಲಿ ಬಿಸಾಡುವಂತ ಅಥವಾ ಬಿಸಾಡುವ ರೀತಿಯಲ್ಲಿ ವರ್ತಿಸುವಂತ ಅನೇಕ ಸೇವಕರು ಇವತ್ತು ಸಭೆಗಳಲ್ಲಿ ನಾಯಕರಾಗಿರುವುದು ಬಹಳ ದುರದೃಷ್ಟ. ದೇವರಿಗೆ ಅವರ ಲೆಕ್ಕ ಕೊಡಲೇಬೇಕು. ಸರಿ, ಗಲಾತ್ಯದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 11ರಿಂದ 14 ವಾಕ್ಯಗಳ ತನಕ ನೀವು ಓದಿ ನೋಡ್ರಿ. ಸಮಯ ತಗೊಂಡು ನಾವು ಹಿಂದಿನವನ್ನು ಬಿಟ್ಟು ಬಿಡಬೇಕು. ಪೌಲನು ಹೇಳುತ್ತಾನೆ ಅದನ್ನ. ಈ ಹಿಂದಿನ ಕಾಲಗಳಲ್ಲಿ ನಾವು ಅನುಸ್ಕರಣೆ ಮಾಡಿಕೊಂಡದ್ದು, ಅನುಸರಿಸಿಕೊಂಡು ಬಂದದ್ದೆಲ್ಲವನ್ನು ಮರೆತು ಬಿಡಬೇಕು. ಮತ್ತು ದೇವರು ಈ ಸತ್ಯವನ್ನ ಹಳೆಯ ಒಡಂಬಡಿಕೆಯ ಯಾವ ಭಕ್ತರಿಗೂ ತಿಳಿಸಲಿಲ್ಲ ಈ ಮಾತು. ಆದರೆ ಹೊಸ ಒಡಂಬಡಿಕೆಯ ಭಕ್ತನಾದ ಪೌಲನ ಮೂಲಕ, ಪ್ರತ್ಯೇಕವಾಗಿ ಪೌಲನ ಮೂಲಕ, ಅದಕ್ಕೆ ಪೌಲನ ವಿಷಯದಲ್ಲಿ ಹೊಸ ಒಡಂಬಡಿಕೆ ನೋಡುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಅನ್ಯ ಜನರ ಅಪೊಸ್ತಲನೂ ಎಂಬ ಪದವಿ ಅಥವಾ ಪಟ್ಟ ಅಥವಾ ಆ ಒಂದು ಸ್ಥಾನ ಪೌಲನಿಗೆ ದೇವರು ಅನುಗ್ರಹಿಸ್ತಾನೆ. ನೋಡ್ರಿ, ಈಗ 6ನೇ ವಚನದಲ್ಲಿ ನಾವು ಅದನ್ನ ನೋಡುತ್ತೇವೆ. ಎಲ್ಲ ಆಶೀರ್ವಾದಗಳು ಪೌಲನ ಕ್ರಿಸ್ತನ ಮೂಲಕವಾಗಿ ಸಭೆಗೆ ದೇವರು ಅನುಗ್ರಹಿಸಿದ್ದಾರೆ. ಕೊಲೊಸದವರಿಗೆ ಬರೆದ ಪತ್ರ ನೋಡ್ರಿ, ಕೊಲೊಸ ಪತ್ರ 1ನೇ ಅಧ್ಯಾಯ 26ನೇ ವಚನ, ರೋಮ 16ನೇ ಅಧ್ಯಾಯ. ಓದಕ್ಕೆ ಸಮಯ ನಮಗೆ ಬಹಳ ಕಡಿಮೆ. 1:26 ಕೊಲೊಸ ಪತ್ರದಲ್ಲಿ ನಾವು ಓದುವಾಗ ಹೀಗೆ ನಾವು ಓದ್ತೇವೆ. ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲಾಂತರಗಳಿಂದಲೂ ಮರೆಯಾಗಿತ್ತು. ನೋಡ್ರಿ, ಈಗಿನ ಕಾಲದಲ್ಲಿ ದೇವ ಜನರಿಗೆ ತಿಳಿಸಲ್ಪಟ್ಟಿದೆ. ಮತ್ತೆ ಕೊಲೊಸದವರಿಗೆ ಪೌಲನು ಬರೆಯುವಾಗ ಹೇಳ್ತಾನೆ, ಯುಗಾಂತರಗಳಲ್ಲಿಯೂ ಮರೆಯಾಗಿದ್ದ ಈ ಸತ್ಯ ಈ ಅಂತ್ಯ ದಿನಗಳಲ್ಲಿ ದೇವರು ನಮಗೆ ಪ್ರಕಟಿಸಿದ್ದಾನೆ. ಇದನ್ನೇ ನಾವು ರೋಮಾಪುರದವರಿಗೆ ಬಂದ ಪತ್ರ, Romans chapter 16 verse 25 and 26, ರೋಮ 16ನೇ ಅಧ್ಯಾಯದ 25-26 ವಚನಗಳಲ್ಲಿ ನಾವು ನೋಡುತ್ತೇವೆ. ನಾನು ಬೇಗ ಹೋಗಬೇಕಾಗಿದೆ. 5ನೇದಾಗಿ ನೆಕ್ಸ್ಟ್ ಮುಖ್ಯವಾದ ವಿಷಯ ಪೌಲನ ಸೇವೆಯ ಕುರಿತಾಗಿ ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ. ಪೌಲನ ಸೇವೆಯ ಕುರಿತಾಗಿ he is talking about his ministry of Paul. ನೋಡ್ರಿ, 7ನೇ ವಾಕ್ಯದಲ್ಲಿ ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದ. ಉಚಿತಾರ್ಥವರ, ದೇವರಿಗೆ ಸ್ತೋತ್ರ. ಈ ಸೇವೆ ಎಂಬುವಂಥದ್ದು ವರವಾಗಿದೆ, ವರಮಾನಕ್ಕಾಗಿ ಅಲ್ಲ. ಸೇವೆ ಎಂಬುದು ಇವತ್ತು ಅನೇಕರಿಗೆ ವರಮಾನ ಮಾರ್ಗವಾಗಿದೆ. ಪೌಲನ ಕಾಲದಲ್ಲಿಯೂ ಅಂತವರಿದ್ದರು. ಆದರೆ ಇದು ವರದಾನವಾಗಿದೆ ಎಂಬುದನ್ನು ನಾವು ಮರೆಯಬಾರದು.
ವರಮಾನಕ್ಕಾಗಿ ಅಲ್ಲ, ಇದು ವರದಾನವಾಗಿ ದೇವರಿಂದ ನಾವು ಪಡ್ಕೊಂಡಿದ್ದೇವೆ. ಪೌಲ್ ಹೇಳ್ತಾನೆ, ಇದು ಕೃಪೆಯಿಂದ ನನಗೆ ದೊರಕಿದೆ, ಕರುಣೆಯಿಂದ ದೊರಕಿದೆ. ಇನ್ನೊಂದು ಕಡೆಯಲ್ಲಿ ಹೇಳ್ತಾನೆ, ಇಲ್ಲಿ ಹೇಳ್ತಾನೆ, ಇದು ವರದಾನವಾಗಿದೆ. ಇಟ್ ಈಸ್ ಎ ಗಿಫ್ಟ್ ಆಫ್ ಗಾಡ್. ದ ಮಿನಿಸ್ಟ್ರಿ ಇಸ್ ಎ ಗಿಫ್ಟ್. ಇಟ್ಸ್ ನಾಟ್ ಎ ಪ್ರೊಫೆಷನ್, ಬಟ್ ಇಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ. ಇದು ನಮಗೆ ದೇವರಿಂದ ಅನುಗ್ರಹವಾಗಿರುವಂತ ಒಂದು ಜವಾಬ್ದಾರಿಕೆಯಾಗಿದೆ. ಇದೊಂದು ಕೆಲಸವಲ್ಲ, ಸಂಬಳಕ್ಕೋಸ್ಕರವಾಗಿರುವ ಕೆಲಸವಲ್ಲ. ಇವತ್ತು ಅನೇಕ ಸೇವಕರಿಗೆ ಸಪೋರ್ಟ್ ಇಲ್ಲದೆ ಬಂದಾಗ, ಹಣ ಸಹಾಯ ನಿಂತು ಹೋದಾಗ ಅವರು ಸೇವೆಯನ್ನು ಬಿಟ್ಟು ಬಿಡುವುದನ್ನು ನಾವು ನೋಡ್ತೇವೆ. ಒಂದು ವೇಳೆ ಅಂತ ಸಂದರ್ಭಗಳು ಬಂದಾಗ ಸೇವೆಯನ್ನು ಬಿಟ್ಟು ಬಿಡೋದಕ್ಕೆ ಬದಲಾಗಿ ಪೌಲನ ಹಾಗೆ ಕೈಯಿಂದ ಕೆಲಸ ಮಾಡಿ ದುಡಿದು ನಾವು ಕುಟುಂಬವನ್ನು ಸಾಕುತ್ತಾ ಸೇವೆಯನ್ನು ಮಾಡಬೇಕು. ದೇವರಿಗೆ ಸ್ತೋತ್ರ. ಕೊರೋನಾದ ಸಂದರ್ಭದಲ್ಲಿ ಅನೇಕ ಸೇವಕರು, ನಾನು ಕಾಲೇಜಿನಲ್ಲಿ ನನಗೆ ಅಧ್ಯಾಪಕರಾಗಿದ್ದ ನನಗೆ ವಿದ್ಯಾರ್ಥಿಗಳಾಗಿದ್ದ ಅನೇಕರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಅಯ್ಯೋ ಸರ್, ಅಯ್ಯೋ ಪಾಸ್ಟ್ರೆ, ನಾವು ಬಹಳ ಕಷ್ಟದಲ್ಲಿದ್ದೇವೆ, ಬಾಡಿಗೆ ಕಟ್ಟಿ ಅನೇಕ ತಿಂಗಳಾಗಿದೆ, ಮಕ್ಕಳಿಗೆ ಹುಷಾರಿಲ್ಲ, ನನ್ನ ಹೆಂಡತಿಗೆ ಹುಷಾರಿಲ್ಲ, ಮನೆಯಲ್ಲಿ ತುಂಬಾ ಕಷ್ಟ, ಒಂದೊಂದು ಊಟಕ್ಕೂ ಗತಿ ಇಲ್ಲ. ಇಂಥ ಸಂದರ್ಭಗಳಲ್ಲಿ ನಾನು ಅವರಿಗೆ ಪ್ರೋತ್ಸಾಹ ಪಡಿಸ್ತಾ ಇದ್ದೆ. ನನ್ನ ಕೈಲಿ ಆದಷ್ಟು ನಾನೇ ಸಹಾಯ ಮಾಡಿದ್ದೀನಿ. ನನ್ನ ಮಕ್ಕಳನ್ನ ಕೇಳಿಕೊಂಡೆ. ನನ್ನ ಮಕ್ಕಳು, ನನ್ನ ಒಡಹುಟ್ಟಿದವರು ಎಲ್ಲರೂ, ಕೆಲವರೆಲ್ಲ ಸಹಾಯ ಮಾಡಿದ್ರು. ಅವರಿಗೆಲ್ಲರಿಗೂ ನನಗೆ ಸ್ತೋತ್ರ ಸಲ್ಲಿಸ್ತಾ ಮಾತ್ರವಲ್ಲದೆ ನನಗೆ ಬಂದ ಹಣವನ್ನು ಒಂದೊಂದು ಸೇವಕರಿಗೆ ನಾನು ಕಳುಹಿಸುವಾಗ ನನಗೆ ಬಹಳ ಸಮಾಧಾನ ಆಯಿತು. ಅಷ್ಟೇ ಮಾತ್ರ, ಇನ್ನೂ ಹೆಂಚಿಕೊಳ್ಳಿಕ್ಕೆ ಆಗಲಿಲ್ಲವಲ್ಲ ಸ್ವಾಮಿ, ಆಗ್ತಾ ಇಲ್ಲವಲ್ಲ ಅಂತ ನಾನು ವ್ಯಸನ ಪಟ್ಟೆ. ನಾನು ಹೇಳುವಂಥದ್ದು, ದೇವರ ಸೇವೆಗೋಸ್ಕರವಾಗಿ ನಾವು ಇಳಿದ ನಂತರ ನಮಗೆ ಯಾರು ಕೊಡುತ್ತಾರೆ ಎಂಬುದನ್ನು ನಾವು ನೋಡಬಾರದು. ನಾವು ಯಾರನ್ನು ನಂಬಿಕೊಂಡು ಬಂದಿದ್ದೇವೆ ಅವರು ನಂಬಿಗಸ್ತರಾಗಿದ್ದಾರೆ. ಅವರು ಕೊನೆಯವರೆಗೂ ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ನನ್ನ ಸ್ವರವನ್ನು ಆಲಿಸ್ತಿರುವ ನನ್ನ ಜೊತೆ ಸೇವಕರೇ, ಪ್ರತ್ಯೇಕವಾಗಿ ನಿಮಗೆ ಮತ್ತೊಮ್ಮೆ ಉತ್ತೇಜನ ಪಡಿಸುವಂತ ಮಾತೇನಪ್ಪ ಅಂತಂದ್ರೆ, ಕರ್ತನ ಸೇವೆಗೋಸ್ಕರ ಇಳಿದ ಮೇಲೆ ಸಭೆಯನ್ನು ನಾವು ಆತುಕೊಳ್ಳಬಾರದು. ಸಭೆ ಕೊಡಬೇಕು. ಕೊಡದಿದ್ದರೂ, ಸಭೆ ವಿಶ್ವಾಸಿಗಳು ನಮಗೆ ಹಣದ ಆರ್ಥಿಕ ನೆರವು ಕೊಡದಿದ್ದರೂ ನಮ್ಮ ಕಣ್ಣು ಯಜಮಾನನನ್ನು ನಾವು ನೋಡಬೇಕು. ನಮ್ಮ ಹೆಡ್ ಆಫೀಸ್, ನಮ್ಮ ಹೆಡ್ ಯಾರಾಗಿದ್ದಾರೆ, ನಮ್ಮ ಹೆಡ್ ಆಫೀಸ್ ಎಲ್ಲಿದೆ? ನಮ್ಮ ಹೆಡ್ ಆಫೀಸ್ ಪರಲೋಕವಾಗಿದೆ. ನಮ್ಮ ಹೆಡ್ ಯಾರಾಗಿದ್ದಾನೆ? ಇಲ್ಲಿ ಬರೆದದೆ, ಕರ್ತನಾದ ಯೇಸು ಸಭೆ ಎಂಬ ದೇಹಕ್ಕೆ ಶಿರಸ್ಸಾಗಿದ್ದಾನೆ. ಆತನು ಅಪ್ಪಣೆ ಕೊಡದಿದ್ದರೆ ನಮಗೆ ಯಾರು ಏನು ₹1 ಕೂಡ ಕೊಡಕ್ಕಾಗಲ್ರಿ. ಎಲಿಯನಿಗೆ ಕಾರ್ಯ ಮೂಲಕ ಪೋಷಣೆ ಮಾಡಿದ ದೇವರು ನಮ್ಮ ದೇವರು. ಹಾಲೆಲೂಯ. ಅದೇ ಕೆಲವು ವಿಶ್ವಾಸಿಗಳ ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಕೊಡದಿದ್ರೆ ಪಾಸ್ಟರ್ ಉಪವಾಸ ಇತ್ತು ಸಾಯ್ತಾರೆ, ಇಲ್ಲ ಪಾಸ್ಟರ್ ಮಕ್ಕಳಿಗೆ ಮದುವೆ ಆಗಲ್ಲ, ಇವೆಲ್ಲ ಕೆಲವರ ವಿಚಾರ. ಆದ ಕಾರಣ ಎಲ್ಲ ತರವಾದಂತ ಕೆಲವೊಂದು ಕಾರ್ಯಗಳು, ಮಾಡಬಾರದಂತ ಕಾರ್ಯಗಳು ಕೆಲವೊಮ್ಮೆ ಸೇವಕರು ಮಾಡುತ್ತಾರೆ. ಅವರು ಖಂಡಿತ ಮಾಡಬಾರದು. ದೇವರ ಮೇಲೆ ನಮ್ಮ ಆಧಾರ ಇರಬೇಕು, ದೇವರ ಮೇಲೆ ನಮ್ಮ ನಂಬಿಕೆ ಇರಬೇಕು. ಸ್ವಾಮಿ ಹೇಳಿದ್ದೇನು? ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ಗಮನಿಸಿರಿ, ಅಡವಿಯಲ್ಲಿ ಹುಟ್ಟಿ ಬೆಳೆಯುವಂತ ಸುಂದರವಾದ ಹೂಗಳನ್ನು ಗಮನಿಸಿರಿ. ಹಲ್ಲೆಲೂಯ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಯಾರು ಪೋಷಿಸ್ತಾರೆ ಅವರನ್ನ? ಸಮಯಕ್ಕೆ ಊಟ ಯಾರು ಕೊಡ್ತಾರೆ? ಕೀರ್ತನೆಗಳಲ್ಲಿ ಕಾಡು ಪ್ರಾಣಿಗಳನ್ನು ಗಮನಿಸಿರಿ ಅಂತ ಹೇಳುತ್ತಾರೆ ದಾವೀದ. ಯಾರು ಕೊಡುತ್ತಾರೆ ಊಟ? ಸಮಯಕ್ಕೆ ಊಟ ಕೊಡುತ್ತೇನೆ. ಯಾರು? ಅವುಗಳನ್ನು ಸೃಷ್ಟಿಸಿದ ದೇವರು, ಬಾಯಿ ಕೊಟ್ಟ ದೇವರು. ಆದಾಮನ್ನು ಹವ್ವಳನ್ನು ದೇವರು ಏದೆನ್ ಆ ತೋಟದಲ್ಲಿ ಸೃಷ್ಟಿಸಿದ ನಂತರ ದೇವರು ಅವರಿಗೆ ಬೇಕಾದನ್ನೆಲ್ಲ ಸೃಷ್ಟಿಸಲಿಲ್ಲರಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್, ಆಯ್ತಾ? ಎಲ್ಲ ಅವರಿಗೆ ಬೇಕಾದದೆಲ್ಲವನ್ನು 5 ದಿನಗಳು ದೇವರು ಸೃಷ್ಟಿ ಮಾಡಿದ. ಕರೆಕ್ಟ್? 5 ದಿನಗಳು ಈ ಪ್ರಪಂಚದಲ್ಲಿ ಮನುಷ್ಯ ಜೀವನಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಸೃಷ್ಟಿ ಮಾಡಿದ ನಂತರ 6ನೇ ದಿನದಲ್ಲಿ ಆದಾಮನನ್ನು ಸೃಷ್ಟಿ ಮಾಡಿದ.
ಆದಾಮಳನ್ನು ಸೃಷ್ಟಿ ಮಾಡಿದ ನಂತರ ಅವರಿಗೆ ಬೇಕಾದನ್ನೆಲ್ಲ ದೇವರು ಸೃಷ್ಟಿ ಮಾಡಲಿಲ್ಲ. ಹಾಗಾದ್ರೆ ಅರ್ಥ ಏನು? ನಮಗೆ ಏನೇನು ಬೇಕು ಅಂತ ನಾವು ಹುಟ್ಟುವುದಕ್ಕೆ ಮುಂಚೆ ದೇವರಿಗೆ ಗೊತ್ತು. ಅದು ಯಾವಾಗ ಬೇಕು, ಏನೇನು ಬೇಕು ಅದೆಲ್ಲ ದೇವರು ನಮಗೆ ಆಗ್ಲೇ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ನಮಗಾಗಲೇ ದೇವರ ಡೆಪಾಸಿಟ್ ಮಾಡಿ ಇಟ್ಟಿದ್ದಾನೆ. ನಾವು ನಂಬಿಕೆ ಎಂಬ ಚೆಕ್ ಬರೆದು ಪ್ರಾರ್ಥನೆಯ ಮೂಲಕ ದೇವರಿಗೆ ಕಳಿಸ್ಕೊಡ್ಬೇಕು. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕುವವು. ಹಾಲೆಲೂಯ, ಹಾಲೆಲೂಯ. 50 ವರ್ಷದಿಂದ ನಾನು ಸೇವೆ ಮಾಡ್ತಾ ಇದ್ದೀನಿ. ಕರ್ತನಲ್ಲಿ ನಾನು ಹೆಮ್ಮೆ ಪಡ್ತೇನೆ. 50 ವರ್ಷದಿಂದ ದೇವರನ್ನು ದಾರಿ ಭಿಕಾರಿ ಮಾಡಲಿಲ್ಲ. ನನ್ನನ್ನಾಗಲಿ ನನ್ನ ಮಕ್ಕಳನ್ನಾಗಲಿ ದೇವರು ದಾರಿಯಲ್ಲಿ ಬಿಟ್ಟು ಬಿಡಲಿಲ್ಲ. ಒಂದು ದಿನವೂ ದಾರಿಯಲ್ಲಿ ಮಲಗಕ್ಕೆ ದೇವರು ಬಿಡಲಿಲ್ಲ. ಊಟವಿಲ್ಲದೆ ಇದಕ್ಕೆ ದೇವರು ಬಿಡಲಿಲ್ಲ. ದೇವರು ನಂಬಿಕಸ್ಥನು ಅಂತ ದೇವರು ಹೇಳಿದ್ದಾನೆ. ಆತನ ನಂಬಿಕಸ್ಥನು. ಆತನನ್ನು ನೋಡಿದವರು ಯಾವ ಕಾರಣಕ್ಕೂ ಯಾವತ್ತೂ ಅವ್ರ ನಾಚಿಕೆ ಪಡಲ್ಲ, ಲಜ್ಜೆಯಿಂದ ಕೇಳೋದಿಲ್ಲ. ಆತನ ನೋಡ್ಬೇಕು. ಕೀರ್ತನಕಾರ ಹೇಳೋ ಪ್ರಕಾರ ಯಜಮಾನನ ಕೈಗೆ ದಾಸನು ನೋಡುವ ಹಾಗೆ ಯಜಮಾನಿಯ ಕೈಗಳಿಗೆ ದಾಸಿಯು ನೋಡಿಕೊಂಡಿರುವ ಹಾಗೆ ಪ್ರತಿಯೊಬ್ಬ ದೇವರ ಮಗನು ನಾವೆಲ್ಲರೂ ದೇವರ ಸೇವಕರೇ, ನಾವೆಲ್ಲರೂ ದೇವರ ದಾಸಿಯರೇ. ಪಾಸ್ಟರ್ಗಳು ಮಾತ್ರ ಅಲ್ಲ, ನೀವು ವಿಶ್ವಾಸಿ ಆದ್ರೂ ನೀವು ಕೂಡ ದೇವರ ದಾಸಿ, ದೇವರ ದಾಸನು. ನೀವು ಯಾರನ್ನ ನೋಡ್ಬೇಕು, ಯಾರ ಕೈ ನೋಡ್ಬೇಕು? ಯಜಮಾನನ ಕೈ ನೋಡ್ಬೇಕು, ಹೆಡ್ ಆಫೀಸಿಗೆ ನೋಡ್ಬೇಕು. ನಮ್ಮ ಅರ್ಜಿಯೆಲ್ಲ ಅಲ್ಲಿಗೆ ಕಳಿಸ್ಬೇಕು. ಪ್ರಾರ್ಥನೆಯ ಮೂಲಕ, ಸ್ತೋತ್ರದ ಮೂಲಕ, ವಿಜ್ಞಾಪನೆಗಳ ಮೂಲಕ. ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ ಇದೆ ವಚನ 4ನೇ ಅಧ್ಯಾಯದಲ್ಲಿ ನಮ್ಮ ಎಲ್ಲ ಪ್ರಾರ್ಥನಾ ವಿಷಯಗಳು, ಎಲ್ಲ ವಿಜ್ಞಾಪನೆಗಳು, ಎಲ್ಲ ಕೊರತೆಗಳು, ಕುಂದುಗಳು ಕರ್ತನಿಗೆ ತಿಳಿಯಪಡಿಸಬೇಕು. ಆಗ ನಮ್ಮ ಗ್ರಹಿಕೆ ಮೀರುವಂತ ದೇವರ ಶಾಂತಿ ಸಮಾಧಾನ ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಕಾಪಾಡ. What a wonderful promise God has given to us. ಎಂತ ಅದ್ಭುತವಾದ ಒಂದು ವಾಗ್ದಾನ ದೇವರು ನಮಗೆ ಕೊಟ್ಟಿದ್ದಾನೆ. ಪೇತ್ರನು ಹೇಳುತ್ತಾನೆ, cast all your burden upon him who cares for you. ನಿಮ್ಮ ಸಕಲ ಸಮಸ್ತ ಕೆಲವಲ್ಲ, ನಿಮ್ಮ ಸಕಲ ಚಿಂತಾ ಭಾರವನ್ನು ಯೇಸುವಿನ ಮೇಲೆ ವಹಿಸಿಬಿಟ್ಟು ನಿಶ್ಚಿಂತನಾಗಿ ಆತನು ನಿಮಗಾಗಿ ಚಿಂತಿಸ್ತಾನೆ. ಹಾಲೆಲೂಯ, ದೇವರಿಗೆ ಸ್ತೋತ್ರ. ಸರಿ, ಈಗ ಅನೇಕ ವಿಷಯಗಳನ್ನು ಹೇಳ್ಬೋದು, ಬಟ್ ಸಮಯ ಸಾಲದು. ಬೇಗ ನಾನು ಹೋಗ್ಬೇಕು. ಪೌಲನ ಸೇವೆಯ ಕರೆ ಕುರಿತಾಗಿ ಪೌಲ್ ಹೇಳ್ತಾನೆ 2 ನಿಮಿಷದಲ್ಲಿ. ನೋಡ್ರಿ, ಕೊಲಸ ಪತ್ರ 1:2, ತಿಮೊಥೆ 1:11 ಈ ವಾಕ್ಯಗಳಲ್ಲಿ ನಾನು ಆಗಲೇ ಹೇಳಿದೆ, ಆತ ನಂಬಿಕಸ್ಥನಾದ ದೇವರಾಗಿದ್ದಾನೆ. 6ನೇ ವಚನದಲ್ಲಿ ನಾವು ಸಹಭಾಗ್ಯ, ಕ್ರಿಸ್ತನ ಮೂಲಕ ದೇವರಲ್ಲಿ ನಂಬಿಕೆ ಇರುವ ಅನ್ಯರು ದೇವರಿಗೆ ಬಾಧಿಸ್ತರು. ಕ್ರಿಸ್ತನೊಂದಿಗೆ ನಾವು ಸಹಬಾಧ್ಯರಾಗಿದ್ದೇವೆ. 2ನೇದು, ಒಂದೇ ದೇಹದವರು ನಾವು. 6ನೇ ವಚನದಲ್ಲಿ ನಾನು ಆಗಲೇ ಹೇಳಿದೆ, ಕರ್ತನ ಯೇಸು ಕ್ರಿಸ್ತನನ್ನ ನಂಬಿದ, ಆತನಲ್ಲಿ ವಿಧೇಯರಾಗಿದ್ದೇನೆ ಎಂದು ದೀಕ್ಷಾಸನ ಮಾಡಿಸಿಕೊಂಡ ನಾವು ಪ್ರತಿಯೊಬ್ಬರು ಕ್ರಿಸ್ತನ ದೇಹವೆಂಬ ಶರೀರಕ್ಕೆ, ಸಭೆಗೆ ನಾವು ಸೇರಿದವರಾಗಿದ್ದೇವೆ. ಅದೇ ಸಮಯದಲ್ಲಿ ಆತನ ವಾಗ್ದಾನದಲ್ಲಿ, ಆತನ ನಮಗೆ ಕೊಟ್ಟುವಂತ ಪ್ರತಿಯೊಂದು ವಾಗ್ದಾನಗಳಲ್ಲಿಯೂ ನಾವು ಪಾಲುಗಾರರು. ದೇಹಕ್ಕೆ ನಾವು ಆತನಿಗೆ ಬಾಧ್ಯರು, ಆತನ ದೇಹಕ್ಕೆ ನಾವು ಸೇರಿದವರು, ಆತನ ವಾಗ್ದಾನದಲ್ಲಿ ಪಾಲುಗಾರರು. ಅಪೊಸ್ತಲಕೃತ್ಯಗಳು 2:37 ವಾಕ್ಯದಲ್ಲಿ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಪ್ರಕಟಿಸಿರುವ ಎಲ್ಲ ವಾಗ್ದಾನಗಳಿಗೂ ಆಶೀರ್ವಾದಗಳಿಗೂ ನಾವು ಅನ್ಯರಾಗಿದ್ದೆವು, ಆದರೆ ಈಗ ಅನ್ಯರಲ್ಲ, ನಾವು ಸಹ ಪಾಲುಗಾರರು. ಹಾಲೆಲೂಯಾ. ಅಷ್ಟೇ ಮಾತ್ರ, ಅದಕ್ಕಿಂತಲೂ ಹೆಚ್ಚಾಗಿ ನಾವು ನೋಡುವಾಗ ಅಪೊಸ್ತಲಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಹೇಳಿದ್ರೆ, ಆತನ ಪವಿತ್ರಾತ್ಮನಿಗೆ ನಾವು ಪಾಲುಗಾರರಾಗಿದ್ದೇವೆ. ಇಸ್ರಾಯೇಲ್ರಿಗೆ ಅದು ಭಾಗ್ಯ ಇರಲಿಲ್ಲ.
ನಾವು ಪವಿತ್ರಾತ್ಮನನ್ನು ಕೂಡ ಹೊಂದಿಕೊಂಡವರಾಗಿದ್ದೇವೆ. ಪವಿತ್ರಾತ್ಮನ ವರದಾನಗಳಿಗೆ ನಾವು ಆಗಿಲ್ಲ, ಪವಿತ್ರಾತ್ಮನ ಫಲವನ್ನು ಹೊಂದಿದವರಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಈಗ ಇನ್ನೊಂದು ಸತ್ಯ, ಇದು ಆರನೇದಾಗಿ ನಾವು ನೋಡುವುದಾದ್ರೆ, ಇದು ಕ್ರಿಸ್ತನಲ್ಲಿರುವಂತ ಐಶ್ವರ್ಯ. ಇದರ ಕುರಿತಾಗಿ ನಾವು ನೋಡುತ್ತೇವೆ. ಕ್ರಿಸ್ತನಲ್ಲಿ 8 ಮತ್ತು 9ನೇ ವಾಕ್ಯ, 2 ಕಾರ್ಯಗಳಲ್ಲಿ ಪೌಲ್ ಹೇಳ್ತಾ ಇದ್ದಾನೆ. ಪೌಲನ ವಿನಯ ಒಂದು, ಇನ್ನೊಂದು ಕ್ರಿಸ್ತನ ಐಶ್ವರ್ಯ. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಸಭೆಯ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಪಡಿಸುವ ಹಾಗೆಯೂ. ಇದು 8ನೇ ವಚನ ನೋಡ್ರಿ. 8ನೇ ವಚನದಲ್ಲಿ, ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂದದೆಂದು ತಿಳಿಸುವ ಹಾಗೆಯೂ ದೇವಜನರಿಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ಇಲ್ಲಿ ಪೌಲ್ ಹೇಳ್ತಾ ಇದ್ದಾರೆ 8-9ನೇ ವಚನ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸಮಸ್ತ ಅಧಿಕಾರವು ಸ್ವಾಮಿ ಹೊಂದಿದ್ದಾನೆ, ಕರ್ತನು ಹೊಂದಿದ್ದಾನೆ. ಆತನಿಗೆ ಸಮಸ್ತ ಐಶ್ವರ್ಯದ ಮೇಲೆ ಅಧಿಕಾರವಿದೆ. ಹಾಲೆಲೂಯ. ಆತನು 2ನೇಯ ದೇವರ ಮಗನು ಅಥವಾ ಆದಾಮನಿಗೆ ಸಮಸ್ತ ಸೃಷ್ಟಿಗಳ ಮೇಲೆ ದೇವರು ಅಧಿಕಾರ ಕೊಟ್ಟಿದ್ದ. ಸಮಸ್ತ ಸೃಷ್ಟಿಯಲ್ಲಿರುವ ಸಮಸ್ತ ಐಶ್ವರ್ಯ, ಭೂಮಿಯ ಮೇಲೆಯೂ ಭೂಮಿಯ ಒಳಗಡೆಯೂ ಇರುವ ಸಮಸ್ತವುಗಳ ಮೇಲೆ ಆದಾಮನಿಗೆ ದೇವರು ಅಧಿಕಾರ ಕೊಟ್ಟಿದ್ದ. ಹಾಗೆ ಯೇಸು ಕ್ರಿಸ್ತನಿಗೂ ಸಮಸ್ತವುಗಳ ಮೇಲೆ ಅಧಿಕಾರ. ಆದಾಮನಿಗೆ ಪರಲೋಕದ ಮೇಲೆ ಅಧಿಕಾರ ಇರಲಿಲ್ಲ, ಪಾತಾಳದ ಮೇಲೆ ಅಧಿಕಾರ ಇರಲಿಲ್ಲ. ಆದರೆ 2ನೇ ಆದಾಮನಾದ, ನಿಜ ಮನುಷ್ಯನಾದ, ನಿಜ ಪುರುಷನಾದ, ಪಾಪರಹಿತನಾದ, ಪರಲೋಕದಿಂದ ಇಳಿದು ಬಂದ ಯೇಸು ಕ್ರಿಸ್ತನಿಗೆ ಪರಲೋಕದಲ್ಲಿ ಮಾತ್ರವಲ್ಲ ಪಾತಾಳದಲ್ಲಿಯೂ ಅಧಿಕಾರ ಇದೆ. ಹಾಲೆಲೂಯ. ಸಮಸ್ತಕ್ಕೂ ಆತನೊಡೆಯನಾಗಿದ್ದಾರೆ, ಸಮಸ್ತಕ್ಕೂ ಆತನೊಡೆಯನು. ಈಗ ಈ 9ನೇ ವಚನದಲ್ಲಿ ನಾವು ಗಮನಿಸುವಾಗ, ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಲೋಕಾದಿಯಿಂದಲೂ ಮರೆಯಾಗಿದ್ದ ಮರ್ಮವು. ನೋಡ್ರಿ, 5ನೇ ವಾಕ್ಯದ ಮತ್ತೊಂದು ವಿವರಣೆಯಾಗಿದೆ 9ನೇ ವಚನ. ಅದನ್ನೇ 5ನೇ ವಚನದಲ್ಲಿ ಪೌಲನು ಹೇಳಿದ್ದಾನೆ. ಸಮಸ್ತವನ್ನು ಸೃಷ್ಟಿ ಮಾಡಿದ ದೇವರು, ಕರ್ತನಾದ ಯೇಸುವಿಗೆ ಅಧಿಕಾರ, ಆತನಲ್ಲಿ ನಮಗಿರುವಂತ ಅಧಿಕಾರ, ಆತನ ಮೂಲಕವಾಗಿ ನಾವು ಪಡೆದಿರುವಂತ ಐಶ್ವರ್ಯ, ಈ ಐಶ್ವರ್ಯಗಳೆಲ್ಲವನ್ನು ನಾವು ನೆನಪು ಮಾಡಿಕೊಂಡ್ರೆ, ಧ್ಯಾನ ಮಾಡಿಕೊಂಡರೆ, ಲೋಕದಲ್ಲಿ ಏನು ಕೂಡಿಸಿಟ್ಕೊಳ್ಳುವಂತ ಮನಸ್ಸು ನಮಗೆ ಬರಲ್ಲ. ಬಟ್ ಪ್ರಾಬ್ಲಮ್ ಏನು? ಈ ಭೂಮಿಯ ಮೇಲೆ ನಮಗೆ ಹೆಚ್ಚು ಮನಸ್ಸಿರುವುದಕ್ಕೆ ಕಾರಣ ಏನು? ಪರಲೋಕದ ಐಶ್ವರ್ಯ ಕುರಿತು ನಮಗೆ ಹೆಚ್ಚು ಪ್ರಜ್ಞೆ ಇಲ್ಲ, ಹೆಚ್ಚು ತಿಳುವಳಿಕೆ ಇಲ್ಲ. ಹೆಚ್ಚು ತಿಳುವಳಿಕೆ ಬಂದಾಗ ನೋಡಿ ವ್ಯತ್ಯಾಸ ಬೇರೆ ಆಗುತ್ತೆ. ಸ್ವಾಮಿ ಹೇಳಿದ ಹಾಗೆ, ನಿಮ್ಮ ಐಶ್ವರ್ಯ ಎಲ್ಲಿರುತ್ತದೋ ಅಲ್ಲಿ ನಿಮ್ಮ ಮನಸ್ಸಿರುತ್ತದಲ್ವಾ? ಮತ್ತೆ ಅಲ್ಲಿ ಸ್ವಾಮಿ ಹೇಳಿದ, ವೇರ್ ಯುವರ್ ಟ್ರೆಷರ್ ಇಸ್ ದೇರ್ ವಿಲ್ ಬಿ ಯುವರ್ ಮೈಂಡ್, ರೈಟ್, ಯುವರ್ ಹಾರ್ಟ್. ಸೊ ಅದಕ್ಕೆ ಪೌಲನು ಕೊಲೊಸ್ಸದವರಿಗೆ ಬರೆದ ಪತ್ರದಲ್ಲಿ ಹೇಳುತ್ತಾನೆ, ಥಿಂಕ್ ದಟ್ ವಿಚ್ ಈಸ್ ಇನ್ ಹೆವೆನ್. ಪರಲೋಕದಲ್ಲಿ ಇರುವವರ ಬಗ್ಗೆ ಯೋಚನೆ ಮಾಡ್ರಿ. ಇವೆಲ್ಲ ಪೌಲನು ನಮಗೆ ಹೇಳುವಂತ ದೊಡ್ಡ ದೊಡ್ಡ ಮರ್ಮಗಳು ನೋಡ್ರಿ. ಪರಲೋಕ. ಸೊ ಪೌಲನು ಕೊಲೊಸ್ಸದವರಿಗೆ ಬರೆಯುವ ಪತ್ರದಲ್ಲಿ ಪೌಲ್ ಹೇಳುತ್ತಾನೆ 3ನೇ ಅಧ್ಯಾಯದಲ್ಲಿ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರು, ನೀವು ಭೂಮಿಯಲ್ಲಿ ಇರುವವರಲ್ಲ, ಇರಬೇಕಾದವರು ಅಲ್ಲ. ಆದ ಕಾರಣ ಭೂಮಿಯಲ್ಲಿರುವವುಗಳ ಬಗ್ಗೆ ನೀವು ಆಲೋಚನೆ ಮಾಡಿ ತಲೆ ಕೆಡಿಸಿಕೊಳ್ಳಬೇಡ್ರಿ. ಆದ ಕಾರಣ, ಯಾಕಂದ್ರೆ 2ನೇ ಅಧ್ಯಾಯದಲ್ಲಿ ಹೇಳಿ ಅನೇಕ ವಿಷಯಗಳನ್ನು 1ನೇ ಮತ್ತು 2ನೇ ಅಧ್ಯಾಯಗಳಲ್ಲಿ ಕೊಲೊಸ್ಸೆ ಪತ್ರದಲ್ಲಿ ಪೌಲ ಹೇಳಿದ ನಂತರ 3ನೇ ಅಧ್ಯಾಯಗಳನ್ನ ಆದ ಕಾರಣ, ಯಾವ ಕಾರಣ? 1, 2 ಅಧ್ಯಾಯಗಳು ಓದೇ ಗೊತ್ತಾಗ್ತದೆ ಕಾರಣ ಏನಂತ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಇದಾಗಲೇ ನಾನು ಹೇಳಿದೆ ಕೆಲವು ತಿಂಗಳುಗಳ ಹಿಂದೆ, ಕ್ರಿಸ್ತನಲ್ಲಿ ನಮಗಿರುವಂತ ಪದವಿ ಸಿಟ್ ವಿತ್ ಕ್ರೈಸ್ಟ್. ಕ್ರಿಸ್ತನೊಂದಿಗೆ ನಾವು ಕೂಡಿಸಲ್ಪಟ್ಟವರು. ದೇವರು ನಮ್ಮನ್ನು ಎಬ್ಬಿಸಿ, ಹಾಲೆಲೂಯ,
ಯೇಸು ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಎಬ್ಬಿಸಿ ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಆತನ ಸಿಂಹಾಸನದೊಂದಿಗೆ ಯೇಸು ಕ್ರಿಸ್ತನೊಂದಿಗೆ ತಂದೆಯ ಬಲಗಡೆಯಲ್ಲಿ ನಮ್ಮನ್ನು ಕೂಡಿಸಿದ್ದಾನೆ. We are made sit together with Christ in heavenly places in the right hand of the Father. Hallelujah. So ನಮ್ಮ ಪೊಸಿಷನ್ ಎಲ್ಲಿದೆ ಎಂಬುದೇ ನಮ್ಮ ದೊಡ್ಡ ಪ್ರಾಬ್ಲಮ್. ನಮ್ಮ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಪದವಿ ಏನಂತ ನಮಗೆ ಗೊತ್ತಿಲ್ಲ. ಪದವಿ ಗೊತ್ತಿದ್ರೆ ನಮಗೆ ಇಷ್ಟೆಲ್ಲ ಕಷ್ಟಗಳು ಸಮಸ್ಯೆಗಳು ಗೊತ್ತಾಗ್ತದೆ, ಆಗ್ತಿರ್ಲಿಲ್ಲ. ಸೊ ಈಗ ನೀವು ನಾನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ, ನಾವು ಎಲ್ಲಿದ್ದೇವೆ, ಇದನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಂಡ್ರೆ ಈ ಲೋಕದಲ್ಲಿ ನಮಗೆ ಸ್ವಲ್ಪವೂ ಚಿಂತೆಗೆ ಅವಕಾಶ ಇದೆ. ಇಬ್ರಿಯ ಪುಸ್ತಕ 4-6 ವಚನ, 10ನೇ ಅಧ್ಯಾಯ 19-22, 35ನೇ ವಚನ. ಈ ವಾಕ್ಯಗಳಲ್ಲಿ ನಾವು ನೋಡುವಾಗ ನಾವು ದೇವರ ಸಾನ್ನಿಧ್ಯಕ್ಕೆ ಸೇರುವುದಕ್ಕೆ, ಅತಿ ಪವಿತ್ರ ಸ್ಥಾನಕ್ಕೆ, ದೇವರ ಸಿಂಹಾಸನ ಬಳಿಗೆ, ಕೃಪಾಸನದ ಬಳಿಗೆ, ಸಿಂಹಾಸನದ ದೇವರ ಕೃಪೆಯ ಸ್ಥಾನ, ಅಲ್ಲಿಗೆ ಸೇರುವುದಕ್ಕೆ ನಮಗೆ ದೇವರು ತನ್ನ ದೇಹದ ಮೂಲಕ, ಯೇಸು ಕ್ರಿಸ್ತನ ದೇಹದ ಮೂಲಕ ನಮಗೆ ಸದಾವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಹಾಲೆಲೂಯ. ಆದುದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾಗುವ ಈ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದು, ಬದಲಾಗಿ ನೀವು ನಂಬಿಕೆಯಲ್ಲಿ ಧೈರ್ಯವುಳ್ಳವರಾಗಬೇಕು. ನಾನು ನಿಮ್ಮ ನಿಮಿತ್ತವಾಗಿ ಈ ಬೇಡಿಗಳನ್ನ ಹಾಕಿಸಿಕೊಂಡವನಾಗಿದ್ದೇನೆ. ನಿಮಗೆ ಸುವಾರ್ತೆಯನ್ನು ಸಾರಿದ ನಿಮಿತ್ತವಾಗಿ, ನಿಮಗೆ ಪರಲೋಕದ ಸತ್ಯಾರ್ಥಗಳನ್ನ ನಾನು ಬಿಚ್ಚಿ ಹೇಳಿದರ ನಿಮಿತ್ತವಾಗಿ ನಾನೀಗ ಸೆರೆವಾಸವನ್ನು ಅನುಭವಿಸ್ತಾ ಇದ್ದೇನೆ. ನೀವು ಧೈರ್ಯ ಗೊಳ್ಳಬಾರದು, ನೀವು ಸೋತು ಹೋಗಬಾರದು ನಂಬಿಕೆಯಲ್ಲಿ, ಬದಲಾಗಿ ನೀವು ಧೈರ್ಯಗೊಳ್ಳಬೇಕು. ಪ್ರಿಯ ದೇವಜನರೇ, ನಾವು ಕ್ರಿಸ್ತನಲ್ಲಿ ಧೈರ್ಯವುಳ್ಳವರಾಗಿ ಮುಂದೆ ನಾವು ಸಾಗೋಣ. ಹಾಲೆಲೂಯ. ಓಕೆ, ನೀವು ಕರ್ತನಲ್ಲಿ ಹೆಚ್ಚಳ ಪಡಬೇಕು. ನಾನು ಅನುಭವಿಸುವ ಈ ಸೆರೆ ವಿಷಯದಲ್ಲಿ ನೀವು ಹೆಚ್ಚಳ ಪಡ್ರಿ ಅಂತ ಪೌಲ ಹೇಳ್ತಾ ಇದ್ದಾರೆ. ನೋಡ್ರಿ, ಎಂಥ ಒಂದು ಮಾತು. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಪೌಲನಿಗೆ ಈ ಲೋಕದಲ್ಲಿ ಏನು ಇರಲಿಲ್ಲ, 1 ಇಂಚು ಭೂಮಿ ಇರಲಿಲ್ರಿ. ಇವತ್ತು ಅನೇಕ ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಅವರಿಗೆ ಮನೋಭಾವ ಇಲ್ಲದಿರೋದೇ ಕಾರಣ ಏನು? ಅವರಿಗೆ ಬೇಕಾದಷ್ಟು ಆಸ್ತಿ ಐಶ್ವರ್ಯಗಳಿವೆ, ಆದ ಕಾರಣ ಮನಸ್ಸೆಲ್ಲ ಅಲ್ಲೇ ಇದೆ. ಇದು ಯಾವುದು ಇಲ್ಲದೆ ಇದ್ದಂತ ಪೌಲನಿಗೆ ಅವನ ಮನಸ್ಸು ಸಂಪೂರ್ಣವಾಗಿ ಕ್ರಿಸ್ತನಲ್ಲಿ ಇದ್ದ ಕಾರಣ ಅವನಿಗೆ ತಲೆ ಕೆಟ್ಟು ಹೋಗಿಲ್ಲ. ಅವನಿಗೆ ಮಾತನ್ನು ಹೇಳುವಾಗ ಕೂಡ ಇದು ಓದಿದ ಜನರಿಗೆ ತಲೆ ಕೆಟ್ಟು ಹೋಗಿರ್ಬೋದು. ಇವನಿಗೆ ಏನಾಗಿದೆ, ಈ ಪೌಲನಿಗೆ ಏನು ಹುಚ್ಚಿಡಿದಿದೆ, ಕೆಲವರು ಹಾಗೆ ಭಾವಿಸ್ಕೊಟ್ರಿ. ನೋಡ್ರಿ, ಕ್ರಿಸ್ತನಲ್ಲಿರುವ ಒಂದು ಐಶ್ವರ್ಯ ಗೊತ್ತಿಲ್ಲದವರಿಗೆ, ಆತ್ಮೀಕವಾದ ಬಡತನದಲ್ಲಿ ಇರುವವರಿಗೆ ಅವರಿಗೆ ಇದು ಅರ್ಥ ಆಗಲ್ಲ. ದೇವಜನರೇ, ಆದ ಕಾರಣ ಪೌಲನು ಪ್ರಾರ್ಥನೆ ಮಾಡುತ್ತಾನೆ 14ನೇ ವಾಕ್ಯದಿಂದ 19ನೇ ವಾಕ್ಯದ ತನಕ. ಸೊ ಪಾಲ್ is praying a wonderful prayer for the people of Ephesus, or people of Ephesus. ಎಫೆಸ ಪಟ್ಟಣದಲ್ಲಿದ್ದಂತ ದೇವ ಜನರಿಗೋಸ್ಕರವಾಗಿ ಪೌಲನು ಪ್ರಾರ್ಥಿಸ್ತಾನೆ. ಸಮಸ್ತ ಜನರು, ಭೂಪರಲೋಕದಲ್ಲಿರುವ ಸಮಸ್ತ ಜನರಿಗೆ ಈ ಸತ್ಯಗಳು ದೇವರೇ ನೀನು ತಿಳಿಯಪಡಿಸು ಎಂಬುದಾಗಿ ಆತನು ಪ್ರಾರ್ಥಿಸ್ತಾನೆ. ನೋಡ್ರಿ, 14ನೇ ವಾಕ್ಯದಿಂದ 19ನೇ ವಾಕ್ಯಗಳ ತನಕ ಪೌಲನ ಪ್ರಾರ್ಥನೆಯನ್ನ ಗಮನಿಸ್ತೀವಿ. ಈ ಲೋಕದ ಇವತ್ತಿನ ಜನರ ಪ್ರಾರ್ಥನೆಯ ಹಾಗೆ ಅಲ್ಲ. ಇವತ್ತಿನ ವಿಶ್ವಾಸಿಗಳ ಪ್ರಾರ್ಥನೆಯು ಅಥವಾ ಇವತ್ತಿನ ಅನೇಕ ದೇವರ ಸೇವಕರ ಪ್ರಾರ್ಥನೆಯು ಪೌಲನೆಂಬ ಈ ದೇವರ ಸೇವಕರ ಪ್ರಾರ್ಥನೆ ಇರುವಂತ ಅಜಗಜಾಂತರವನ್ನ ನೀವು ಗಮನಿಸಿರಿ. ಮೈ ಗಾಡ್, ಹಲ್ಲೆಲೂಯಾ. ನೋಡ್ರಿ, ಪೌಲನು ಹೇಳುತ್ತಾನೆ ಈ ಒಂದು ಪ್ರಾರ್ಥನೆಯ ಮಾತುಗಳು 14ನೇ ವಾಕ್ಯದಿಂದ 19ನೇ ವಾಕ್ಯಗಳ ತನಕ. ಆದ್ರೆ ಅದಕ್ಕೆ ಮುಂಚೆ ಈ ಒಂದು ನೋಡ್ರಿ ವಾಕ್ಯದಲ್ಲಿ 8ನೇ ವಾಕ್ಯದಿಂದ 9ನೇ ವಾಕ್ಯ ತನಕ ನಾವು ಓದಿದೆವು. ಆಮೇಲೆ ಅದೇ ಕೆಳಗಿನ ವಾಕ್ಯದಲ್ಲಿ ಕೂಡ ದೇವರು ನಮ್ಮ ಕರ್ತನಾದ ಯೇಸುವಿನಲ್ಲಿ ಅನಾದಿ ಕಾಲದ ಮಾಡಿದ ಸಂಕಲ್ಪದ ಬೇರೆಯೇ. ಅದಕ್ಕೆ ಮುಂಚೆ 9ನೇ ವಾಕ್ಯ ಕೊನೆಯ ಭಾಗದಲ್ಲಿ ವಿಧ ವಿಧ ಎಂದೆಂದು ತಿಳಿಸುವ ಹಾಗೆ ದೇವಜನರೊಳಗೆ
ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ಪೌಲನಿಲ್ಲಿ ತನ್ನನ್ನು ಪರಿಚಯಪಡಿಸಿ ನೋಡ್ರಿ ವಿಶ್ವಾಸಿಗಳಿಗೆ. ಅತ್ಯಲ್ಪ. ಪೌಲನು ಕ್ರಿಸ್ತನನ್ನು ನಂಬಿದಾಗ ಅವನು ಸುಮಾರು 35-40 ವಯಸ್ಸಿನೊಳಗೆ. ಅವನು ಮತ್ತೆ ಅವನ ಆತ್ಮೀಕ ಜೀವನದ ಬೆಳವಣಿಗೆಯನ್ನು ಗಮನಿಸಿರಿ. ಈ ಪತ್ರ ಬರೆಯುವಾಗ ಪೌಲನಿಗೆ ಹೆಚ್ಚು ಕಡಿಮೆ 60 ವರ್ಷ. ಪೌಲನು ಹೇಳ್ತಾ ಇದ್ದಾನೆ, ನಾನು ಅತ್ಯಲ್ಪನು. ಆತ್ಮಿಕವಾಗಿ ಬೆಳೆದಾಗ ನಮ್ಮ ದೊಡ್ಡ ಸ್ಥಿತಿಯಲ್ಲ ನಾವು ಹೇಳಬೇಕಾದದ್ದು. ಕ್ರಿಸ್ತನಲ್ಲಿ ಇರುವಂತ ನಮ್ಮ ದೀನತೆ, ಕ್ರಿಸ್ತನಲ್ಲಿ ನಮಗೆ ಇರುವಂತ ತಾಳ್ಮೆ ವಿಶ್ವಾಸಿಗಳು ತಿಳಿಯಬೇಕು. ಜನರು ಅರ್ಥ ಮಾಡಿಕೊಳ್ಳಬೇಕು. 3 ಕಡೆಗಳಲ್ಲಿ ಪೌಲ್ ಹೇಳ್ತಾನೆ ಈ ಸಂಗತಿ. ಅದು ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದ, ಅತ್ಯಲ್ಪನು ನಾನು, ಅತ್ಯಲ್ಪನಾದ ಜನರೊಳಗೆ ನಾನು ಅತ್ಯಲ್ಪನು. ಈ ಪದವಿ ಯಾರಿಗೆ ಬೇಕು? ಅತ್ಯಲ್ಪನು ಎಂಬ ಪದವಿ. ಒಬ್ಬ ಯೇಸುಸ್ವಾಮಿ ತನ್ನ ಶಿಷ್ಯರ ಮುಂದೆ ಒಂದು ಸಣ್ಣ ಮಗುವನ್ನ ಕರೆದುಕೊಂಡು ಬಂದು ನಿಲ್ಲಿಸಿ ಹೇಳಿದರು, ಈ ಮಗುವಿನಂತೆ ನೀವಾಗಬೇಕು, ಇಲ್ಲದೆ ನೀವು ಪರಲೋಕ ರಾಜ್ಯ ಸೇರಲ್ಲ. ಈ ಮಗುವಿನ ಹಾಗೆ ನಿರ್ಮಲ ಮನಸ್ಸು ನಿಮಗಿರಬೇಕು. ದೊಡ್ಡ ಸ್ಥಿತಿಗೆ ಇರಬಾರದು. ಎಲ್ಲವನ್ನೂ ಸ್ವೀಕಾರ ಮಾಡಿಕೊಳ್ಳುವ ಮನಸ್ಸು, ಎಲ್ಲರನ್ನೂ ಸ್ವೀಕಾರ ಮಾಡಿಕೊಳ್ಳುವ ಮನಸ್ಸು, ಎಲ್ಲವನ್ನೂ ನಂಬುವ ಮನಸ್ಸು, ಯಾರನ್ನೂ ದ್ವೇಷಿಸದೆ ಪ್ರೀತಿಸುವ ಮನಸ್ಸು. ದೊಡ್ಡ ಸ್ಥಿತಿಯಲ್ಲ. ಇವತ್ತು ಕೆಲವು ಸೇವಕರನ್ನು ನೋಡಕ್ಕೆ ಹೋಗ್ಬೇಕಾದ್ರೆ ಮುಂಚೆನೆ ಫೋನ್ ಮಾಡಿ ಮಾಡಂತೆ ಬೇಡ ಅಂತ ಹೇಳ್ತಾರೆ. ತಪ್ಪು ತಿಳ್ಕೊಬೇಡಿ, ಪರ್ಮಿಷನ್ ತಗೋಬೇಕು. ಕೆಲವರು ಅಲ್ಲಿ ಇರಲ್ಲ, ಅದು ಬೇರೆ ವಿಷಯ. ಅವರ ಸೆಕ್ರೆಟರಿಗೆ ಮೊದಲು ಪರ್ಮಿಷನ್ ಕೇಳಬೇಕು. ಸೆಕ್ರೆಟರಿ, ಕೆಲವರು ಪಾಸ್ಟರ್ಗಳಿಗೆಲ್ಲ ಸೆಕ್ರೆಟರಿಗಳಿದ್ದಾರೆ. ಒಬ್ಬರಲ್ಲ, 2-3 ಇರ್ತಾರೆ ಕೆಲವರಿಗೆ. ನಾನು ನೋಡಿದ್ದೇನೆ, ಕೆಲವು ಸೇವಕರ ಜೊತೆಯಲ್ಲಿ ಬಾಡಿ ಗಾರ್ಡ್ಗಳು ಇರ್ತಾರೆ. ಅವರ ಕೈಯಲ್ಲಿ ಡಮ್ಮಿ ಫೋನ್ಗಳಿರ್ತದೆ. ಒಳ್ಳೆ ಫೋನ್ ಅಲ್ಲ, ನಿಜವಾದ ಫೋನ್ಗಳು, ಸುಮ್ಮನೆ ಡಮ್ಮಿ ಫೋನ್. ಆಮೇಲೆ ಸುಮ್ಮನೆ ಹಲೋ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಒಂದು 25-30 ವರ್ಷಗಳಿಂದ ನಾನು ನೋಡಿದ್ದೀನಿ. ಅವಾಗೆಲ್ಲ ಹೆಚ್ಚು ಮೊಬೈಲ್ ಫೋನ್ಗಳಿರಲಿಲ್ಲ ನೋಡ್ರಿ. ಬಹಳ ಕೆಲವೊಂದು ನಗು ಬರ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇಲ್ಲ, ಬಹಳ ಬಿಸಿ ಆಗಿದ್ದಾರೆ. ಆದ್ರೆ ಇವರು ಸುಮ್ಮನೆ ಏನೇನೋ ಯಾರು ಕೊಟ್ಟಿದ್ದ ಹರಟೆ ಹೊಡಿತಾ ಇರ್ತಾರೆ. ಆದ್ರೆ ಇವರು ಬಹಳ ಬಿಸಿ ಆಗಿದ್ದಾರೆ. ಈಗ ಸಿಕ್ಕಲ್ಲ, ಪಾಸ್ಟರ್ ಸಿಕ್ಕಲ್ಲ, ಇವಾಗ ಸರ್ ಸಿಕ್ಕಲ್ಲ. ನೀವು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ರಿ, ಒಂದು 3/4 ಗಂಟೆ ಬಿಟ್ಟು ಮಾಡ್ರಿ, ಅದು 1 ದಿವಸ ಬಿಟ್ಟು ಮಾತಾಡ್ರಿ ಅಂತ ಹೇಳ್ತಾರೆ. ಫೋನ್ ಮಾಡ್ರಿ, ಆಮೇಲೆ ಹೇಳ್ತೀನಿ ಅಂತ. ಆಮೇಲೆ ಆವಾಗ ಫೋನ್ ಮಾಡುವಾಗ, ಇಲ್ರಿ ಅವ್ರು ಇಲ್ಲ, ಅವ್ರು ಬೇರೆ ಎಲ್ಲೂ ಇದ್ದಾರೆ ಅಂತ ಹೇಳ್ತಾರೆ. ಹೀಗೀಗೆಲ್ಲ ಮಾಡುತ್ತೆ. ಕೆಲವರಿಗೆ ಹಣ ಕೊಡ್ಬೇಕು, ಕೆಲವರ ಜೊತೆಯಲ್ಲಿ ಫೋಟೋ ತೆಗಿಬೇಕಾದ್ರೆ ಇಷ್ಟು 1000 ರೂಪಾಯಿ ಕೊಡ್ಬೇಕು, ಕೆಲವರ ಜೊತೆಯಲ್ಲಿ ಬ್ರೇಕ್ಫಾಸ್ಟ್ ತಿನ್ನುವ ಹಾಗೆ ಫೋಟೋ ತೆಗಿಬೇಕು ಅಂದ್ರೆ ಅವ್ರಿಗೆ ಇಷ್ಟು ಹಣ ಕೊಡ್ಬೇಕು. ಏನೆಲ್ಲ ಅವತಾರಗಳು ದೇವರೇ. ಸ್ವಾಮಿ ಇನ್ನೂ ಬಂದಿರೋದಕ್ಕೆ ಕಾರಣ ಇದಲ್ವಾ? ಬಹುಶಃ ತಪ್ಪಿಕೋಬೇಡ್ರಿ, ಇಂಥವ್ರು ಇದ್ದಾರೆ ಅಂತ ಹೇಳ್ತೀನಿ. ಎಲ್ಲರ ಬಗ್ಗೆ ನಾನು ಹೇಳ್ತಾ ಇಲ್ಲ, ತಪ್ಪಿಕೋಬೇಡಿ. ನೋಡ್ರಿ, ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದ, ಪೌಲ್ ಹೇಳ್ತಾ ಇದ್ದ, ನಾನು ಅತ್ಯಲ್ಪನು. ತುಂಬಿದ ಕೊಡ ತುಳುಕಲ್ರಿ. ಅತ್ಯಲ್ಪನು. ಆತ್ಮೀಕ ಜೀವನದಲ್ಲಿ ನಾವು ಬೆಳೆದಾಗ ನಾವು ಕಡಿಮೆ ಆಗ್ತೀವಿ. ಉನ್ನತ ಸ್ಥಿತಿ ಭಾವಿಸುವುದಿಲ್ಲ. ಯೋಹಾನ್ ನೋಡ್ರಿ, ಸ್ನಾನಿಕನಾದ ಯೋಹಾನ ಸುವಾರ್ತೆ 3ನೇ ಹೇಳ್ತಾನೆ. ನಾನು ವಾಕ್ಯ ಓದ್ತಾ ಇದ್ದೆ, ಅಲ್ಲಿ ಯೋಹಾನ್ ಹೇಳ್ತಾನೆ, ಸ್ನಾನಿಕನಾದ ಯೋಹಾನ್, ನಾನು ಕಡಿಮೆ ಆಗಬೇಕು, ಕರ್ತನು ಹೆಚ್ಚಾಗಬೇಕು, ಅವ ಕ್ರಿಸ್ತನು ಹೆಚ್ಚಾಗಬೇಕು. ಏನು ಮನೋಭಾವ ನೋಡ್ರಿ. ಯೇಸು ಸ್ವಾಮಿ ಅಣ್ಣನಾಗಿದ್ದವನು ಯೋಹಾನ್. ಆದ್ರೆ ಯೋಹಾನ್ ಹೇಳ್ತಾನೆ, ನಾನು ಕಡಿಮೆಯಾಗಬೇಕು, ನನ್ನ ಕರ್ತನು ಹೆಚ್ಚಾಗಬೇಕು.
ಯೋಹಾನ್ ಕರ್ತನಾದ ಯೇಸು ಸ್ವಾಮಿಯ ಸಹೋದರನಾಗಿದ್ದ ಯಾಕೋಬನು ಹೇಳುತ್ತಾನೆ, ಅವನ ಆರಂಭದಲ್ಲಿ ಸ್ವಾಮಿ ನಂಬಿರ್ಲಿಲ್ಲ, ಅಣ್ಣನನ್ನು ನಂಬಿರ್ಲಿಲ್ಲ. ಆಮೇಲೆ ಪುನರುತ್ಥಾನದ ನಂತರ ಈ ಸ್ವಾಮಿ ಅಣ್ಣನನ್ನು ನಂಬಿ ರಕ್ಷಕನು ದೇವರು ಅಂತ ನಂಬ್ತಾನೆ. ಅವನು ಹೇಳ್ತಾನೆ, ಹಂಬಲ್ ಯುವರ್ ಸೆಲ್ಫ್. ನೀವು ಕರ್ತನ ಕೆಳಗೆ, ಆತನ ಹಸ್ತಗಳ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳದೆ ತಕ್ಕ ಸಮಯದಲ್ಲಿ ಆತನು ಒಡ ಹುಟ್ಟಿದ ತಮ್ಮನ ಮಾತದು. ನೋಡ್ರಿ, ಹೀಗೆ ನಾವು ನೋಡುವಾಗ ಪೌಲನು ಹೇಳ್ತಾ ಇದ್ದಾನೆ, ನಾನು ಅತ್ಯಲ್ಪನು. ನಾನು ದೊಡ್ಡಸ್ತಿಗೆ ಹೇಳಕ್ಕೆ ನಮಗೆ ಏನಿದೆ? ದೊಡ್ಡಸ್ತಿಗೆ ತೋರ್ಸಕ್ಕೆ ನಮಗೆ ಏನಿದೆ? ನಮ್ಮ ಹೆಸರನ್ನ ಮುಂದೆ ಹೀಗೆ ಅಂತ ನಾವು ದೊಡ್ಡಸ್ತಿಗೆ ಬರೆಯೋದಿಕ್ಕೆ ಏನಿದೆ? ಅವನ ನೆರೆಲ್ಲ ಬರೆಯಬಹುದಿತ್ತು ತನ್ನ ಹೆಸರನ್ನ ಮುಂಚೆ. ಅವನ ಅಪೊಸ್ತಲ ಎಂದು ಬರ್ಕೊಂಡಿಲ್ಲ. ಅವನು ಹೇಳ್ತಾನೆ, ಅಪೊಸ್ತಲಲ್ಲಿ ನಾನು ಬಹಳ ಕಡಿಮೆಯವನು ಅಂತ ಹೇಳ್ತಾನೆ. ಇನ್ನೊಂದು ಕಡೆಯಲ್ಲಿದೆ, ಅಪೊಸ್ತಲರಲ್ಲಿ ನಾನು ಬಹಳ ಕಡಿಮೆ, ಕೊನೆಯವನು ನಾನು, ಕೊನೆಯ ಅಪೊಸ್ತಲ. ಎಂಥ ಒಂದು ಮನಸ್ಸು, ಎಂಥ ಒಂದು ನಮ್ರತೆ! ಕ್ರಿಸ್ತನ ಮನಸ್ಸಿದಾಗಿದೆ. ಇವತ್ತು ಸೇವಕರಲ್ಲಿ ಇಂಥ ಮನಸ್ಸು ಬರಬೇಕು. ಸುಮ್ಮನೆ ಇವತ್ತು ಅನೇಕ ಸೇವಕರು ಏನೆಲ್ಲ ಶಿರೋನಾಮಗಳನ್ನ ಬರೆಸಿಕೊಂಡು ಮೇಲಿದ್ದಾರೆ. ಬಹಳ ದುಃಖ ಆಗ್ತದೆ. ಕ್ರಿಸ್ತನು ಪ್ರತ್ಯಕ್ಷನಾಗದೇ ಇರುವುದಕ್ಕೆ ಕಾರಣ ಇದಾಗಿದೆಯೋ ಆಲೋಚನೆ ಮಾಡಬೇಕು. ದೇವಜನರಿಗೆ ನಾವು ಪಶ್ಚಾತ್ತಾಪ ಪಡೋಣ, ದೇವರ ಕಡೆಗೆ ತಿರುಗಿಕೊಳ್ಳೋಣ, ನಾವು ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಪೌಲನ ಪ್ರಾರ್ಥನೆಯನ್ನು ಮುಂದಿನ ಅಧ್ಯಯನದಲ್ಲಿ ನಾವು ನೋಡೋಣ. ಸಮಯ ಮುಕ್ತಾಯವಾಗಿದೆ. 14ನೇ ವಾಕ್ಯದಿಂದ 19ನೇ ವಾಕ್ಯಗಳ ತನಕ ಓದುವಾಗ ಅಲ್ಲಿ ಪೌಲನ ಪ್ರಾರ್ಥನೆಯಲ್ಲಿ 7 ಅಂಶಗಳನ್ನ ನಾವು ನೋಡುತ್ತೇವೆ. ಆ 7 ಅಂಶಗಳಲ್ಲಿ ಈಗ ನನಗೆ ಹೇಳಕ್ಕೆ ಸಮಯ ಇಲ್ಲದ ಕಾರಣ ನನಗೆ ನಿಲ್ಲಿಸ್ಬಿಡ್ತೀನಿ. There are 7 very, very important facts in the prayer of Paul. In verse 14 to 17, if you read. Okay, ಕರ್ತನ ಚಿತ್ತವಾದರೆ we will look into it next study time. ದೇವರ ಚಿತ್ತವಾದರೆ ಮುಂದಿನ ಅಧ್ಯಯನದ ಸಮಯದಲ್ಲಿ ಪೌಲನ ಈ ಪ್ರಾರ್ಥನೆಯ 7 ಅಂಶಗಳನ್ನ ನಾವು ನೋಡೋಣ. ಸೊ ಇವತ್ತು ನಾವು ಮುಕ್ತಾಯಗೊಳಿಸುವಾಗ ಮರೆಯಾಗಿದ್ದ ಮರ್ಮದ ಪ್ರಕಟಣೆ ಕುರಿತಾಗಿ ನೋಡಿದೆವು. ಪೌಲನ ಸೇವೆಯ ಕುರಿತಾಗಿರುವಂತಹ ಆ ಒಂದು ವಿಚಾರಗಳು ಪೌಲ ಹೇಳುತ್ತಾನೆ, ಮತ್ತು ಪೌಲನ ಆ ಒಂದು ವಿನಯ, ದೀನತೆಯ ಮನಸ್ಸು ಮತ್ತು ಕ್ರಿಸ್ತನಲ್ಲಿ ಅವನು ಪಡೆದಂತ ಐಶ್ವರ್ಯಗಳ ಕುರಿತಾಗಿ ಅವನು ಹೇಳುತ್ತಾನೆ. ಆಮೇಲೆ ದೇವರ ಈ ಒಂದು ಸತ್ಯವನ್ನು ಇಲ್ಲಿ ಪೌಲನು ಹೇಳುತ್ತಾನೆ, ಕ್ರಿಸ್ತನ ಐಶ್ವರ್ಯ ಮತ್ತು ಪೌಲನ ವಿನಯ. ಇನ್ನು ಕೆಲವು ವಿಷಯಗಳು, ಇನ್ನು ಸುಮಾರು ಒಂದು ಮುಖ್ಯವಾದ 2-3 ವಿಷಯಗಳಿದೆ. ಅದನ್ನು ನಾನು ಮುಂದಿನ ಅಧ್ಯಯನದಲ್ಲಿ ನಾನು ಹೇಳ್ತೇನೆ. ಆವಾಗ ನಾವು ಈ 3ನೇ ಅಧ್ಯಾಯವನ್ನು ಮುಕ್ತಾಯಗೊಳಿಸಲಿಕ್ಕೆ ದೇವರು ಸಹಾಯ ಮಾಡುವುದೆಂಬುದಾಗಿ ನಾನು ನೆನೆಸ್ತೇನೆ. ಅದಕ್ಕಾಗಿ ಮುಂದಿನ ಅಧ್ಯಯನಕ್ಕೋಸ್ಕರ ಕಾಯೋಣ. ಕರ್ತನು ನಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಲಿ. 1 ನಿಮಿಷ ಪ್ರಾರ್ಥಿಸು. ಪ್ರೀತಿಯುಳ್ಳ ಕರ್ತನಾದ ಯೇಸುವೇ, ದೇವರ ನಾಮದಲ್ಲಿ ಕೊಂಡಾಡುತ್ತೇವೆ, ಸ್ತುತಿಸ್ತೇವೆ. ಸ್ವಾಮಿ, ಇವತ್ತು ನಾವು ಸ್ವಲ್ಪ ಸಮಯ ಅಧ್ಯಯನ ಮಾಡಿಕೊಂಡ ಈ ಒಂದು ಆತ್ಮೀಕ ಗುಣಾರ್ಥಗಳಿಗಾಗಿ ನಿಮಗೆ ನಾವು ಸ್ತೋತ್ರಿಸ್ತೇವೆ. ಆಳಕ್ಕೆ ಹೋದಷ್ಟು ನಾವು ಅನೇಕ ಆತ್ಮೀಕ ಮುತ್ತುಗಳನ್ನ ನಾವು ಆರಿಸಿಕೊಳ್ಳಲಿಕ್ಕೆ ಸಾಧ್ಯ ಸ್ವಾಮಿ. ಆದ್ರೆ ನಮಗೆ ಇವತ್ತು ಕೂಡ ಸ್ವಲ್ಪ ಸಮಯ ಮಾತ್ರ ಇತ್ತು. ಎಷ್ಟು ಸಮಯದಲ್ಲಿ ನಾವು ಅನೇಕ ವಿಚಾರಗಳನ್ನ ನಾವು ಧ್ಯಾನಿಸಿದೆವು. ಕರ್ತನೆ, ನಮ್ಮ ಮನೋನೇತ್ರಗಳನ್ನು ತೆರೆದು ಇನ್ನೂ ಹೆಚ್ಚಾಗಿ ನಾವು ವ್ಯಕ್ತಿಗತವಾಗಿ ಅಧ್ಯಯನ ಮಾಡಿಕೊಂಡು ಈ ವಾಕ್ಯಗಳ ನಿಜವಾದ ಗುಣಾರ್ಥಗಳು ಇನ್ನೂ ಹೆಚ್ಚಾಗಿ ನಾವು ತಿಳಿದುಕೊಂಡು ಅಳವಡಿಸಿಕೊಂಡು ಅನುಸರಿಸಿಕೊಂಡು ಕರ್ತನೆ, ನಮ್ಮ ಆತ್ಮೀಕ ಜೀವನವನ್ನ ಕಟ್ಟಿ ಎಬ್ಬಿಸೋದಿಕ್ಕೆ ಸಹಾಯ ಮಾಡಿ. ನಿನ್ನ ಸೇವಕರನ್ನ ಪೌಲಿಗಾಗಿ ಸ್ತೋತ್ರ. ಅವರ ಮೂಲಕವಾಗಿ ನೀವು ನಮಗೆ ಅನುಗ್ರಹಿಸಿದ ಈ ಒಂದು ಶ್ರೇಷ್ಠ ಪತ್ರಿಕೆಗಾಗಿ ಸ್ತೋತ್ರ. ಇವತ್ತಿನ ಅಧ್ಯಯನದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಪ್ರಿಯ ಸಹೋದರಿಯರಿಗಾಗಿ, ಸಹೋದರರಿಗಾಗಿ, ಸೇವಕರಿಗಾಗಿ, ಅವರ ಕುಟುಂಬಗಳಿಗಾಗಿ ನೀವು ಸ್ತೋತ್ರ ಸಲ್ಲಿಸ್ತೀವಿ. ಅವರೆಲ್ಲರನ್ನು ಸ್ವಾಮಿ ನೀವು ಆಶೀರ್ವದಿಸಿರಿ. ಮುಂದಿನ ಸಮಯದವರೆಗೂ ನಮ್ಮೆಲ್ಲರನ್ನು ಆರೋಗ್ಯ ಕೊಟ್ಟು ಕಾಯ್ದು ಕಾಪಾಡು. ಎಲ್ಲ ಘನವೂ ಮಾನವೂ ಮಹಿಮೆ ನಿಮಗೆ ಮಾತ್ರ ಇರಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ ಮಾಡಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್, ಆಮೆನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಇಂದಿನ ದೇಹದಲ್ಲಿ ಪಾಲ್ಗೊಳ್ಳೋದಕ್ಕಾಗಿ ಕರ್ತನ ನಾಮದಲ್ಲಿ ವಂದನೆಗಳು.